ನಿನ್ನೋಳಿಹುದು ಸತ್ಯ ಪದವು ಅದನ್ನು ಅನುಭವದಿ ನೋಡು ಮನುಜ ನೀನೇ ಮುಕ್ತನು. ಮೊದಲ ಜನ್ಮದ ದೇಹ ಈ ದೇಹ, ಇನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ. ಉದಿದು ನೀನೋರ್ವನು ಅವರೊಳಗಲ್ಲದೆ ಕರ್ಮದ ಉದಯದಿಂದ ದೇಹಿಯಾಗಿರುವುದರಿಂದ. ನಿನ್ನೋಳಿಹುದು ಸತ್ಯ ಪದವು ಅದನ್ನು ಅನುಭವದಿ ನೋಡು ಮನುಜ ನೀನೇ ಮುಕ್ತನು. ನೆನಸಿನೊಳಗೆ ನಿದ್ರೆ ಕನಸುಗಳಿಲ್ಲವು, ಆ ಕನಸಿನೊಳಿಲ್ಲವೋ ಆ ನೆನಸು ನಿದ್ರೆ. ತನಿ ನಿದ್ರೆಯಳು ಮತ್ತೆ ಕನಸು ನೆನಸುಗಳಿಲ್ಲ. ಅನಿತನು ಅನುಭವಿಪ ನೀನಿಹುದರಿಂದ. ನಿನ್ನೋಳಿಹುದು ಸತ್ಯ ಪದವು ಅದನ್ನು ಅನುಭವದಿ ನೋಡು ಮನುಜ ನೀನೇ ಮುಕ್ತನು. ತಿಳಿಯಲು ಈ ಪರಿ ಬಾಲ್ಯ ಯೌವನ ವಾರ್ಧಿಕಗಳು ತಮ್ಮೊಳಗೆ ವಿಲಕ್ಷಣ ಮುಳ್ಳವು. ತಳೆದು ನೀನೇಕ ರೂಪನು ಬಿಡದಂತೆ ಅವರೊಳಗನುಸಂಧಾತೃಹುದರಿಂದ. ನಿನ್ನೋಳಿಹುದು ಸತ್ಯ ಪದವು ಅದನ್ನು ಅನುಭವದಿ ನೋಡು ಮನುಜ ನೀನೇ ಮುಕ್ತನು. ದಿನ ಪಕ್ಷ ಮಾಸ ವರುಷ ಯುಗ ಕಲ್ಪಾದಿ ಎನಿಸುವ ಒಂದರೊಳಿಲ್ಲ ಒಂದು. ಅನಿತರೆಲ್ಲರ ಆಗು ಹೋಗನು ವಿಚಾರಿಸಿ ಕಾಣ್ಬನಿಗೆ ವಿಕೃತಿ ದೋರದಿಹುದರಿಂದ. ನಿನ್ನೊಳಿಹುದು ಸತ್ಯ ಪದವು ಅದನ್ನು ಅನುಭವದಿ ನೋಡು ಮನುಜ ನೀನೇ ಮುಕ್ತನು. ಅರಿಯದ ಅಜ್ಞಾನವನರಿವ ವಿವೇಕವನರಿದ ವಿದ್ಯೆಯನ್ನು ಅದ್ವಿತೀಯವಾಗಿ ಅರಿವ ಗುರು ಶಂಭುಲಿಂಗದವಳು ಅನ್ಯವಿಲ್ಲದೆ ಮೆರೆವ ಸದ್ರೂಪು ನೀನಹುದರಿಂದ. ನಿನ್ನೊಳಿಹುದು ಸತ್ಯ ಪದವು ಅದನ್ನು ಅನುಭವದಿ ನೋಡು ಮನುಜ ನೀನೇ ಮುಕ್ತನು. ಸತ್ಯವಸ್ತು ಅಸತ್ಯವಾದಂಥದ್ದು ಹೊರಗೈತಿ ಅಂತ ನೋಡೋದು ಬಿಟ್ಟು ನಿನ್ನೊಳಗೆ ಅದನ್ನು ನೋಡ್ಕೊ. ನೀನೇ ಅದದಿ. ಆ ಸತ್ಯದ ಲಕ್ಷಣಗಳನ್ನು ಹೇಳಿದ್ರು. ಸತ್ಯ ಅಂದ್ರೆ ಯಾವುದಕ್ಕೆ ಅನ್ಬೇಕು, ಅದು ಹೆಂಗೈತಿ ಅನ್ನೋದ್ರ ಅದರ ಲಕ್ಷಣ ಹೇಳ್ಯಾರ. ಇದನ್ನು ಅನಿಸೋದಕ್ಕೆ ತಾನು ಆಶ್ರಯಪದವಾಗಿ ಬಾಧೆ ಹೊಂದುತ್ತಿರೋದೇ ತೋರುತ್ತಿರೋದೇ ಸತ್ಯ ನಿನ್ನ ನಿಜ ಅಂತ ಹೇಳಿ. ಇದು ಅಂತ ಇದು ಅದು ಇದು ಅಂತ ಏನ್ ಗುರ್ತಿಸ್ತಿ ಅದಕ್ಕೆ ಆಶ್ರಯವಾಗಿ ಅದು ಎಂದೂ ಬಾಧೆ ಹೊಂದಿಲ್ಲ. ಆ ವಸ್ತು ನೀನು ಅಂತ ವಸ್ತು ಈ ಸತ್ಯ ವಸ್ತು ಅನ್ಬೇಕು. ಅದು ಎಲ್ಲೈತಿಪ್ಪ ಅಂದ್ರ ನೀನ ಅದದಿ. ಅದನ್ನ ಅನುಭವದಿಂದ ನೋಡಿದಾಗ ಗೊತ್ತಾಗತ್ತೆ. ಇಂದ್ರಿಯಗಳ ಮುಖಾಂತರ ನೋಡಿದ್ರೆ ಗೊತ್ತಾಗೋದಿಲ್ಲ. ಅನುಭವದಿಂದ ನೋಡು ಮನುಜ, ಅವಾಗ ನೀನು ಮುಕ್ತನಾದಿ ಅನ್ನೋದು ಗೊತ್ತಾಗತ್ತೆ. ಬಂಧನಕ್ಕೀಡಾಗಿಲ್ಲ ಅನ್ನೋದು ಗೊತ್ತಾಗತ್ತೆ. ನನ್ನ ಬಂಧನ ಆಗೈತಿ ಅನ್ನೋದು ಸುಳ್ಳೈತಿ. ಅನುಭವದಿಂದ ನೋಡು ಮನುಜ ಅಂತ ಅದಕ್ಕೆ ಹೇಳ್ತಾರೆ. ಯಾಕಂದ್ರ ಕಸ್ತೂರಿ ಮೃಗ ಆ ಸುವಾಸನೆ ಅನ್ನೋದು ಕಸ್ತೂರಿ ಮೃಗವನ್ನ ಬಿಟ್ಟು ಹೊರಗಿಲ್ಲದ. ಹೌದಲ್ಲ? ಆ ಕಸ್ತೂರಿ ಮೃಗದ ನಾಭಿ ಒಳಗ ಆ ಸುವಾಸನೆ ಐತಿ. ಅದು ಹೊರಗೈತಂತ ಅಲ್ಯಾಕತ್ತೈತಿ. ಅಲದು ದನಿತೈತಿ. ಹಂಗ ನಾವು ನಮ್ಮೊಳಗ ಆ ಸತ್ಯ ವಸ್ತುವನ್ನ ಇಟ್ಕೊಂಡು ನಾನಾ ಸತ್ಯ ವಸ್ತು ಇದ್ರು ಅದನ್ನ ತಿಳ್ಕೊಳ್ಳಾರ್ದಕ್ಕೆ, ಅನುಭವದಿಂದ ಅದನ್ನ ಖಾತ್ರಿ ಪಡಿಸ್ಕೊಳ್ಳಾರ್ದಕ್ಕೆ ಏನ್ ಮಾಡಾಕತ್ತೇನೆ ಅಂದ್ರೆ ಹೊರಗೈತಿ ಅಂತ ಅಲ್ಯಾಕತ್ತೇವ್. ಅಲದು ಏನಾಗತ್ತೈತಿ? ದನಿವು, ಬ್ಯಾಸರಿಕೆ, ನೋವು, ನಲಿವನ್ನ ಅನುಭವಿಸ್ಬೇಕಾಗೈತಿ. ಹೌದಲ್? ಅದಕ್ಕೆ ಅವ್ರು ಹೇಳ್ತಾರ ನಿನ್ನೊಳಗೆ ಐತದ ಸತ್ಯ ವಸ್ತು, ಹೊರಗಿಲ್ಲ. ಅದನ್ನ ನೋಡ್ಬೇಕೆಂದ್ರೆ ಹೆಂಗ ನೋಡುದು? ಅನುಭವದಿಂದ ನೋಡಾಕ. ಅನುಭವದಿಂದ ನೋಡುದು ಅಂದ್ರೆ ಹೆಂಗ ನೋಡುದು? ಅದಕ್ಕೆ ಸೂತ್ರ ಹೇಳ್ಕೊಂತ ಹೋಗ್ತಾರ ಒಂದೊಂದು. ಹೌದಲ್? ಮೊದಲ ಜನ್ಮದ ದೇಹ ಈ ದೇಹ, ಮುಂದೊದಗುವ ದೇಹ. ಹಿಂದಿಂದ ಯಾರು ಕಂಡಾರ್ರಿ, ಮುಂದಿಂದ ಯಾರು ಕಂಡಾರ ನಮಗ್ ಗೊತ್ತಿಲ್ಲ ಅಂತಂದ್ರ ನಂಬಿದನ. ಯಾಕಂದ್ರೆ ಕರ್ಮ ಸಿದ್ಧಾಂತದ ಪ್ರಕಾರ ಸತ್ಯನ ಐತ. ಹಿಂದೆ ಎಂತ ಜನ್ಮ ಬಂದಿತ್ತೋ ಗೊತ್ತಿಲ್ಲ.
ಮುಂದೆ ಯಾವ ಜನ್ಮ ಬರ್ತತೋ ಈಗ ಮಾಡಿದ್ದ ಕರ್ಮಕ್ಕ ಅನುಸಾರವಾಗಿ ಅದ ನಿರ್ಧಾರ ಆಕೈತಿ. ಈಗ ಐತಲ್ಲ ಈ ಜನ್ಮ, ಇದು ಹೆಂಗ ಬಂದೈತಿ ಅಂದ್ರ ಕರ್ಮದ ಉದಯದಿಂದ ದೇಹಿಯಾಗಿ ಅನಿತನು ಅನುಭವಿಪೋದ್ರಿಂದ ನಿನ್ನೊಳೆಯುವುದು ಸತ್ಯಪದ. ಎಲ್ಲ ನೋಡು ನೀನ. ಹೌದಲ್, ಹಿಂದಿನ ಜನ್ಮ ಗೊತ್ತಿಲ್ಲ ಅಂತ ಹೀಗೆ ಹೇಳ್ಬೋದು ನೀನು. ಅನುಭವದಿಂದ ನೋಡಿದೆ ಅಂದ್ರೆ ಗೊತ್ತಾಗೇ ಬಿಡ್ತೈತದ. ಹೌದಲ್, ಕರ್ಮದ ಕನುಸಾರವಾಗಿ ಹಿಂದೆ ಯಾವ ಜನ್ಮ ಬಂದಿತ್ತು ಗೊತ್ತಿಲ್ಲ ಅಂತ ಹೇಳ್ಬೋದು. ಈಗ ಮುಂದೆ ಎಂತ ಜನ್ಮ ಬರ್ತೈತಿ ಅನ್ನೋದು ಗೊತ್ತಿಲ್ಲ ರೀ ನನಗ, ಈಗಿನ ಜನ್ಮದ ಬಗ್ಗೆ ಅಷ್ಟ ಮಾತಾಡ್ತೇನೆ ನಾನು, ಈಗಿನ ಜನ್ಮ ಅಷ್ಟ ಗೊತ್ತೈತಿ ಅಂತಂದ್ರ ಮುಂದೆ ಇದಕ್ಕಿನ ಸರಳ ಸೂತ್ರ ಹೇಳ್ತಾರ. ಹೌದಲ್, ನಾವು ಸಾಮಾನ್ಯವಾಗಿ ಇದು ಗೊತ್ತಿಲ್ಲ, ಅನುಭವದಿಂದ ನೋಡಿ ಆ ಸತ್ಯವಸ್ತುನೇ ನಾನಂತ ಖಾತ್ರಿ ಮಾಡ್ಕೊಂಡು ಹಿಂದ್ ಏನಾಗಿದ್ದೆ ಮುಂದ್ ಏನಾಕೇನಿ ಅಂತೆಲ್ಲ ತ್ರಿಕಾಲ ಜ್ಞಾನ ಆಕೇತಿ. ಈ ತ್ರಿಕಾಲ ಜ್ಞಾನ ನಿನಗೆ ಯಾವಾಗಿತ್ತು? ತಾಯಿ ಗರ್ಭದೊಳಗಿದ್ದಾಗ ಇತ್ತು. ತಾಯಿ ಗರ್ಭದೊಳಗಿದ್ದಾಗ ನವಮಾಸದೊಳಗ ಹಿಂದ್ ಏನಾಗಿದ್ದೆ ಮುಂದ್ ಏನಾಕೇನಿ ಮುಂದ ಅದೆಲ್ಲ ಆಗ್ಬಾರ್ದಂದ್ರ ಅದನ್ನ ತಪ್ಪಿಸುವಂತೇನಿ ನಾನು ಹೊರಗೆ ಬಂದು ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೆ. ಆದ್ರೆ ಈಗ ಮರ್ತಿ ಅಂತನ ಹಿಂದಿನ ಜನ್ಮ ಏನ್ ಅನ್ನೋದು ಗೊತ್ತಿಲ್ಲ. ಹೌದಲ್, ಅಲ್ಲಿ ಇತ್ತಲ್ಲ ತ್ರಿಕಾಲ ಜ್ಞಾನ ಆಗಿತ್ತಲ್ಲ ಅಲ್ಲಿ ನವಮಾಸದೊಳಗೆ. ಹೌದಲ್, ಈಗ ಗೊತ್ತಿಲ್ಲ ಅಂತ ಹೇಳಾಗತ್ತೆ ಅಷ್ಟೇ, ಅದನ್ನ ಮರ್ತಿ. ಅವಾಗೆಲ್ಲ ಗೊತ್ತಾಗಿ ಬ್ಯಾಸರಾಗಿ ಇನ್ ಸಾಕಪ್ಪ ಇದನ್ನ ಈ ಮತ್ ಇಂಥ ಜನ್ಮದೊಳಗೆ ನಾ ಬರಾಕ್ ಒಲ್ಲೆ, ನಾನು ಅದಕ್ಕೆ ಧರ್ಮದಂತೆ ನಡೆದು ನಾನು ಈ ಭವನ ಗೆಲ್ತೇನೆ ಅಂತ ಹೇಳಿ ಬಂದಿ. ಆದ್ರೆ ಮರ್ತಿ ಅದನ್ನ. ಈಗ ಅದಕ್ಕೆ ಈಗ ಹಿಂದಿಂದ ಗೊತ್ತಿಲ್ಲ ಅಂದ್ರು ಮುಂದಿಂದ ಏನಕ್ಕೆ ಅನ್ನೋದು ತಿಳಿದಿಲ್ಲ ಅಂದ್ರೂ ಕೂಡ ಈಗಿನ ಕರ್ಮಕ್ಕನುಸಾರವಾಗಿ ಮುಂದೆ ಅದು ನಿರ್ಧಾರ ಆಕೈತಿ. ಅದಕ್ಕೆ ಇದು ಕರ್ಮದ ಉದಯದಿಂದ ದೇಹಿಯಾಗಿ ನೀನ್ ಸುಮ್ಮನೆ ನಾನು ಶರೀರ ಅಂತ ನೋಡಾಕತ್ತೀನಿ. ನೀನು ಅನುಭವದಿಂದ ನೋಡಿದೆ ಅಂದ್ರೆ ನೀನು ಬಂಧನನ ಯಾಕೆ ಇಲ್ಲ ನಿನಗೆ. ಯಾಕಂದ್ರ ದೇಹ ಬ್ಯಾರೆ ಐತಿ, ಹಿಂದಿನ ದೇಹ ಬ್ಯಾರೆ ಐತಿ, ಈಗಿನ ದೇಹ ಬ್ಯಾರೆ ಐತಿ, ಮುಂದೊದಗುವ ದೇಹನ ಬ್ಯಾರೆ ಅದಾವು. ಇವನ್ನೆಲ್ಲವನ್ನು ನೋಡುವ ಹಿಂದಿನ ಜನ್ಮದಾಗೂ ಇದ್ದಿ, ಈಗಿನ ಜನ್ಮದಾಗೂ ಅದಿ, ಮುಂದೆ ಒದಗುವ ಜನ್ಮದಾಗೂ ನೀನ್ ಇರ್ತಿ ಅಂದ್ರ ನಿನಗ್ ಬಾಧೆ ಇಲ್ಲ. ನೀನ್ ಯಾವಾಗ್ಲೂ ಇರೋವ. ಇದನ್ನ ಅನುಭವದಿಂದ ನೋಡ್ಕೊ ಮನುಷ್ಯ, ಅವಾಗ ನೀನು ಮುಕ್ತನಾದೇನಿ ಅನ್ನೋದು ಖಾತ್ರಿ ಆಗಿ. ಇದು ನಮ್ಗೆ ಕಠಿಣ ಆಗ್ಬೋದು ಈ ಸೂತ್ರ. ಮುಂದಿನ ಸೂತ್ರ ಸರಳ ಸೂತ್ರ ಹೇಳ್ತಾರ. ಇದ ಒಂದ ಜನ್ಮದಿಂದ ಒಂದ ದಿನದಿಂದ ವ್ಯವಹಾರದ ಬಗ್ಗೆನ ಹೇಳ್ತಾರ. ಹೌದಲ್, ನೆನಸಿನ ಜಗವೆಲ್ಲವೂ ಕನಸಿನಂದದಿ ನಿತ್ಯ ಅಲ್ಲವೋ. ಹೌದಲ್, ಈಗಿನ ಎಚ್ಚರ ಕನಸಿನಾಗ ಇದು ಎರಡು ಸತ್ಯದವನು ಅಂತಂದ್ರ ಇವೆಲ್ಲ ಮಿಥ್ಯದವ್. ಆ ಕನಸಿನಂದು ಕೂಡ ನಿದ್ರಿ ಒಳಗ್ ಉಳಿದಿಲ್ಲ, ನಿದ್ರಿ ಒಳಗೂ ಅದು ಉಳಿದಿಲ್ಲ. ಹೌದಲ್, ಕನಸಿಂದು ಎಚ್ಚರದ್ದು ಎರಡೂ ಅಲ್ಲಿ ಅಡಗ್ತಾವ. ಕನಸಿಂದು ಹೇಳ್ತೀನಿ ನೀನು, ಎಚ್ಚರದ್ದು ಹೇಳ್ತಿ. ಆದ್ರೆ ಇವು ಎಚ್ಚರ ಕನಸು ಒಂದ್ರ ಗತೆ ಒಂದದವನು ಅಂತಂದ್ರೆ ಎರಡೂ ಹೇಳೋ ನೀವು ಒಬ್ನದಿ. ಆದ್ರೆ ಇವು ಎರಡು ಒಂದ್ರೊಳಗ್ ಒಂದಿಲ್ಲ. ಕನಸು ಇದ್ದಾಗ ಎಚ್ಚರ ಇಲ್ಲ, ಎಚ್ಚರ ಇದ್ದಾಗ ಕನಸಿಲ್ಲ. ಇವು ಎರಡೂ ಕೂಡ ಮತ್ತೆ ತನ್ನ ನಿದ್ರೆ ಒಳಗೆ ಎಚ್ಚರನೂ ಇಲ್ಲ, ಕನಸುನೂ ಇಲ್ಲ. ಗಾಢ ನಿದ್ರೆ ಒಳಗೆ ಅದು ಹೋಯ್ತು. ಆದ್ರೆ ನೀನದಿಯಲ್ಲ. ಮೂರು ಅವಸ್ಥೆಯನ್ನು ಅರಿತ ಬೇರೆ ಸಾಕ್ಷಿನ ನೀನದಿ. ಹೌದಲ್ಲ, ಆ ಸಾಕ್ಷಿ ಸ್ವರೂಪನ ನಾನದೇನೆ ಅಂತ ಅನುಭವದಿಂದ ನೋಡ್ಕೋಲ್ಲ. ಅಂದ್ರೆ ನಿನಗ್ ಬಾಧೆ ಆಗಿಲ್ಲ. ಬಾಧೆ ಪಟ್ಟಿದ್ದೆ ಅದು ಎಚ್ಚರಿಕೆ ಅವಸ್ಥೆ ವ್ಯವಹಾರಗಳು ಬಾಧೆ ಪಟ್ಟು ಕನಸಿನಾಗ ಹೋದ ಕೂಡಲೇ. ಕನಸಿನ ವ್ಯವಹಾರ ಬಾಧೆ ಎಲ್ಲಿ ಪಡ್ತು ಅಂದ್ರೆ ನಿದ್ದಿಗೆ ಹೋದಾಗ ಅದು ಕೂಡ ಹೋಯ್ತು, ಬಾಧೆ ಒಳಗಾತು. ಆರ್ ನಿನಗೇನಾರ ಕುಂದಾಗೈತೇನು?
ಇಲ್ಲ. ನಿನಗ್ ಕುಂದಿಲ್ಲ ಇಲ್ಲ, ಕಡಿಮೆ ಹೆಚ್ಚು ಅನ್ನೋದು ನಿನಗಿಲ್ಲ. ಹೌದಲ್ಲ? ಎಚ್ಚರದಾಗ ಬಂದ ಕೂಡಲೇ ನಾ ಹೆಚ್ಚಾಗೇನಿ, ಕನಸಿನಾಗ ಬಂದ ಕೂಡಲೇ ಕಡಿಮೆ ಆಗೇನಿ, ನಿದ್ದೆ ಒಳದಾಗ ಇಲ್ದಂಗ ಆಗೇನಿ ಅಂತ ಏನಾರ ಹೇಳ್ತೀನಿ? ಇಲ್ಲ. ಮೂರು ಅವಸ್ಥೆ ಆಗು ಹೋಗೋಳ್ನೆಲ್ಲ ಅರಿತಾ ನೀ ಬೇರೆ ಸಾಕ್ಷಿನ ಅದೀಪ. ಈ ರೀತಿಯಾಗಿ ಅನುಭವದಿಂದ ನೋಡು ಮನುಜ, ನೀ ಮುಕ್ತನ ಅದಿ. ಆ ಸತ್ಯ ವಸ್ತು ನೀನ ಅದಿ, ನಿನಗೆ ಅನ್ಯವಾಗಿ ಎಲ್ಲೂ ಇಲ್ಲದು. ಇದನ್ನ ಅನುಭವದಿಂದ ನೋಡ್ಕೊ ಮನುಜ, ನೀ ಮುಕ್ತನ ಅಂತ. ತಿಳಿಯಲು ಈ ಪರಿ ಬಾಲ್ಯ ಯೌವನ ಮಾಧ್ಯಮಗಳು ತಮ್ಮೊಳಗೆ ವಿಲಕ್ಷಣವುಳ್ಳವು. ತಳೆದು ನೀನೇಕ ರೂಪನು ಬಿಡದಂತೆ ಅವರೊಳಗೆ ಅನುಸಂಧಾತೃಬಹುದರಿಂದ. ಈಗಿನ ಇದು ನನಗೆ ಏನ್ ಬಿಡ್ರಿ, ಕನಸಿಂದು ವಿಚಾರ ಮಾಡಕ್ ಆಗುದಿಲ್ಲ, ನಿದ್ದಿಗೂ ವಿಚಾರ ಮಾಡಕ್ ಆಗುದಿಲ್ಲ ಅಂದ್ರ ಈಗ ಬಾಲಕ ಅವಸ್ಥೆಯನ್ನು ಬಿಟ್ಟು ಬಂದಿ, ಯೌವನ ಅವಸ್ಥೆಯನ್ನು ಬಿಟ್ಟು ಬಂದಿ, ಈಗ ಮುಪ್ಪಿನ ಅವಸ್ಥೆ ಒಳಗೆ ಅದೆಯಲ್ಲ. ಆ ಬಾಲಕ ಅವಸ್ಥೆ ಒಳಗಿದ್ದವ್ರು ಯಾರು, ಯೌವನ ಅವಸ್ಥೆ ಒಳಗಿದ್ದವ್ರು ಯಾರು, ಮುಪ್ಪಿನೊಳಗಿದ್ದವ್ರು ಯಾರು? ನೀನು ಒಬ್ನ ಅದಿ. ಆದ್ರೆ ಬಾಲಕ ಅವಸ್ಥೆ ಒಳಗಿನ ಶರೀರ, ಯೌವನದನ್ ಶರೀರ, ಮುಪ್ಪಿನ ಶರೀರ, ಇವು ಒಂದ್ರಂಗ ಒಂದದವನ್ನ ನೋಡ್ಕೋಲ್ಲ. ಮತ್ ಹೇಳ್ತಿ ಈ ಶರೀರ ನಾನಂತ ಹೇಳ್ತಿ. ಈ ಶರೀರ ನೀನಾಗಿದ್ರೆ ಅವಕ್ಕ ವಿಕಾರತ್ವ ಇರಬಾರ್ದಾಗಿತ್ತು, ಅದಕ್ಕೆ ಬಾಧೆ ಇರಬಾರ್ದಾಗಿತ್ತು, ಬದಲಾವಣೆ ಇರಬಾರ್ದಾಗಿತ್ತು. ನೀನು ಈ ಶರೀರ ಅಲ್ಲ, ನೀನು ಈ ಶರೀರ ಬದಲಾವಣೆ ಆದ್ರೂ ಕೂಡ ನಿನ್ನಲ್ಲಿ ಬದಲಾವಣೆ ಆಗಿಲ್ಲ. ಯಾಕೆ? ವಿಚಾರ ಮಾಡಿ ನೋಡ್ಕೋ ಅದನ್ನ. ಬಾಲಕ ಆಗಿದ್ದಾಗಿನ ಶರೀರ, ಯೌವನದ ಶರೀರ, ಮುಪ್ಪಿನೊಳಗಿನ ಶರೀರಗಳು ಬದಲಾವಣೆ ಅದು. ನೀನೇನಾರ ಬದಲಾವಣೆ ಆಗಿನ? ನೀ ಬದಲಾವಣೆ ಆಗಿಲ್ಲಲ್ಲ, ನೀ ಇರೋ ಹಂಗನ ಅದಿ. ಹೌದಲ್? ನಾ ಬದಲಾವಣೆ ಆಗೇನೆ ಅಂತ ಹೇಳ್ತೇನು? ಮನಬುದ್ಧಾದಿಗಳ ಬದಲಾವಣೆ ಆಗಿರ್ಬೋದು, ಶರೀರ ಬದಲಾವಣೆ ಆಗೈತಿ, ಆದ್ರೆ ನೀನೇನೋ ಬದಲಾವಣೆ ಆಗಿಲ್ಲ, ನೀನ್ ಇರೋ ಹಂಗನ ಅದಿ. ಹೌದಲ್ಲ? ಒಂದೇ ರೀತಿಯಾಗಿ ಅದಿ ನೀನು. ಈ ರೀತಿಯಾಗಿ ಈ ಸೂತ್ರವನ್ನು ಹಿಡ್ಕೊಂಡು ನೋಡ್ಕೋ, ಅವಾಗ ಖಾತ್ರಿ ಆಗತ್ತ. ಹೌದಲ್ಲ? ಅವಾಗ ನಾನು ಸತ್ಯವಸ್ತುನೇ ಅದೇ ನಾನು ಖಾತ್ರಿ ಆಗತ್ತ. ಅವಾಗ ನಿನಗ ಬಹುಮಾಲೆ ಅನ್ನೋದು ಇಲ್ದಂಗ ಆಕೈತಿ. ಹೌದಲ್ಲ? ನೀನು ಬಹುಮಾಲೆ ಅನ್ನೋದು ಇಲ್ದಂಗ ಆಕೈತಿ. ಅವಾಗ ಅನುಭವದಿಂದ ನೋಡಿದಾಗ ನಾವು ಇಂದ್ರಿಯಗಳಿಂದ ನೋಡಾಕತ್ತೇವಂತ ನಾವು ಬಹುಮಾಲೆಗೆ ಒಳಗಾಗ್ಯವಂತ ಹೇಳಾಕತ್ತೇವು. ಅದಕ್ಕೆ ನಿನ್ನೊಳಿಯುವುದು ಸತ್ಯಪದ, ಅದನ್ನ ಅನುಭವದಿಂದ ನೋಡು ಮನುಜ, ನೀನು ಮುಕ್ತನದಿ. ಬಂಧನ ನಿನಗಾಗಿಲ್ಲ. ಬಂಧನ ಆಗಿದ್ರ ಶರೀರ ಒಂದ ರೀತಿಯಾಗಿರ್ಬೇಕಿತ್ತಿದ್ದು, ಶರೀರ ನೀನಾಗಿದ್ರ ಒಂದ ರೀತಿ. ಬಾಲಕ ಅವಸ್ಥೆ, ಬಾಲಕ ಶರೀರ, ಬಾಲಕ ಅದ ಶರೀರನ ಕಾಯಂ ಉಳಿಬೇಕಾಗಿತ್ತು. ಹೌದಲ್ಲ? ಯೌವನಕ್ಕೆ ಬಂದಾಗಿನ ಶರೀರ ಹೆಂಗೈತಿ ನೋಡ್ಕೊ, ಅದು ಒಂದ ರೀತಿಯಾಗಿ ಐತೇನು? ಮುಪ್ಪಿನಾಗ ಅದ ಶರೀರ ಉಳಿತೇನು ಹಂಗ? ಇಲ್ಲ. ಇವು ಬದಲಾವಣೆ ಹಾಕುವಂತ ಹೋಗ್ಯಕೈತಿ. ಆದ್ರೆ ನೀನು ಅವಕ್ಕೆ ಸಾಕ್ಷಿಯಾಗಿ ನೀನು ಬೇರೆನದಿ. ಬಾಲಕ ಶರೀರನು ನೀನಲ್ಲ, ಯೌವನದ ಶರೀರನು ನೀನಲ್ಲ, ಮುಪ್ಪಿನ ಶರೀರನು ನೀನಲ್ಲ. ಈ ಶರೀರಗಳನ್ನ ಅರಿಯಂತ ಅರು ನೀನದಿ. ಆ ಅರುವ ಸತ್ಯ ವಸ್ತು, ಅದನ್ನ ಅನುಭವದಿಂದ ನೋಡು ಮನುಜ, ನೀ ಮುಕ್ತನದಿ. ದಿನ, ಪಕ್ಷ, ಮಾಸ, ವರುಷ, ಯುಗ, ಕಲ್ಪಾದಿ ಎನಿಸುವ ಒಂದರೊಳೆಲ್ಲ ಒಂದು ಅಣಿದರೆಲ್ಲರ ಆಗು ಹೋಗನ್ನು ವಿಚಾರಿಸಿ ಕಾಣ್ಬನಿಗೆ ವಿಕೃತಿ ದೋರದಿರುವುದರಿಂದ. ದಿನ, ಪಕ್ಷ, ಮಾಸ, ಕಲ್ಪ, ವರ್ಷಾದಿಗಳು ಎಲ್ಲ ಒಂದ್ರೊಳಗೊಂದ, ಒಂದಿಲ್ಲ. ಇವತ್ತಿನ ದಿನ ನಾಳೆ ದಿನದಂಗ ಐತನು? ಇವತ್ತಿನ ದಿನ ನಿನ್ನಿತ್ತನು? ನಿನ್ನೆ ಇವತ್ತಿನ ದಿನ ಇಲ್ಲ. ನಿನ್ನೆ ಬ್ಯಾರೆನ ಐತಿ, ಇವತ್ತಿನ ಬ್ಯಾರೆ ಐತಿ, ನಾಳೆ ಬ್ಯಾರೆ ಐತಿ.
ನಿನ್ ಹೋದ್ ತಿಂಗಳು ಬೇರೆ ಐತಿ, ಈ ತಿಂಗಳು ಬೇರೆ ಐತಿ, ಮುಂದಿನ ತಿಂಗಳು ಬೇರೆ ಐತಿ. ದಿನ, ಪಕ್ಷ, ವರ್ಷ, ಹೋದ ವರ್ಷ ಈ ವರ್ಷ ಐತೇನು? ಇಲ್ಲ. ಇವೆಲ್ಲ ಒಂದ ಗತೆ ಒಂದಿಲ್ಲ. ಆದ್ರೆ ನೀನ್ ಇದ್ದಿಲ್ರಿ ನಾನಂತ ಏನಾರ ಹೇಳ್ತೇನು? ಇಲ್ಲ. ನಾಳೆಗೆ ಇಲ್ಲುವುದಿಲ್ಲ ಅಂತ ಏನಾರ ಹೇಳ್ತೇನು? ಹೋದ ವರ್ಷ ಇದ್ದವನ ಬೇರೆ ರೀ, ಈ ವರ್ಷ ನಾ ಬಂದೇನಿ, ಮುಂದಿನ ವರ್ಷ ಬೇರೆದವ್ ಬರ್ತಾನ ಅಂತ ಹೇಳ್ತೇನೆ? ಇಲ್ಲ. ಹೌದಲ್ಲ? ಅದಕ್ಕೆ ಇವನ್ನೆಲ್ಲ ಅನುಭವ ಮಾಡ್ಕೊಂತ ನೋಡ್ಕೊಂತ ಹೋಗು ನೀನು. ಬದಲಾವಣೆ ಆಗುದು ನೀನಲ್ಲ, ಬದಲಾವಣೆಗೆ ಸಾಕ್ಷಿಯಾಗಿ ಇರ್ತಕ್ಕಂಥ ಅರು ನೀನದಿ. ಈ ಅನುಭವದಿಂದ ನೋಡಿದಾಗ ನೀ ಮುಕ್ತನಾಕಿ ನೋಡು ಅಂತ. ನಾವು ನಾನಂತ ಬದಲಾವಣೆ ಆಗುದು ನಾನಂತ ನಂಬ್ಕೊಂಡು ಕುಂತೇವಂತನ ಏನಾಗಕತ್ತತಿ ಅಂದ್ರೆ ದುಃಖ ಆಗಕತ್ತತಿ. ಹೌದಲ್ರಿ? ಇದು ಬದಲಾವಣೆ ಅದು ನೀನಲ್ಲ. ಬದಲಾವಣೆ ಆಗುದು ನೀನಲ್ಲ, ಬದಲಾವಣೆಗೆ ಸಾಕ್ಷಿಯಾಗಿರ್ತಕ್ಕಂಥ ಅರು ನೀನದಿ. ಅರು ನೀನಂತ ತಿಳ್ಕೋ. ಅದು ಸತ್ಯ ಐತಿ. ಬದಲಾವಣೆ ಆಗುದು ಸತ್ಯ ಅಲ್ಲ, ಅರು ಸತ್ಯ ಐತಿ. ಹೌದಲ್ಲ? ಬದಲಾವಣೆ ಆಗುದ ನಾನಂತ ನಂಬೆವು, ಅದಕ್ಕೆ ನನಗ್ ಬಂಧನ ಆಗೈತಿ ಅಂತ ಹೇಳಾಕತ್ತೀನಿ. ದುಃಖ ಯಾಕೆ ಬಂದೈತಿ ಅಂದ್ರೆ ಬದಲಾವಣೆ ಆಗುದನ್ನ ನೋಡ್ಕೊಂಡು. ಹೌದಲ್ಲ? ಬದಲಾವಣೆ ಆಗುದನ್ನ ನೋಡ್ಕೊಂಡಾಗ ದುಃಖ ಆಗತ್ತೈತಿ. ಬದಲಾವಣೆಗೆ ನಾನು ಆಧಾರ ಅದೇನೆ, ಸಾಕ್ಷಿ ಇದೇನೆ ಅಂತ ತಿಳಿದವ ಅವ್ನು ದುಃಖ ಪಡುವುದಿಲ್ಲ. ಹೌದಲ್ಲ? ನಿನ್ನೆ ಇದ್ದಿ ಬಿಡಪ್ಪ, ನಾನು ನಾಳೆಗೂ ಇರ್ತೇನೆ, ಇವತ್ತು ಅದೇನಿ. ಆದ್ರೆ ಇದು ಹಂಗಿಲ್ಲ. ಇದು ಬದಲಾವಣೆ ಆಗುದು. ಅದು ಗುಣಧರ್ಮ. ಅದರದ ಗುಣಧರ್ಮ. ಅದು ನನ್ನ ಗುಣಧರ್ಮ. ನಾನು ಬದಲಾವಣೆ ಆಗಿಲ್ಲ. ನಾನು ಯಾವಾಗಲೂ ಏಕರೂಪನ ಅದೇನಿ, ಒಂದೇ ರೀತಿಯಾಗಿದ್ದೇನಿ, ಸಾಕ್ಷಿ ಅದೇನಿ ನಾನು ಅಂತ ಅನುಭವದಿಂದ ನೋಡು ಮನುಜ, ನೀ ಮುಕ್ತನಾದಿ ಅಂತ ಹೇಳ್ತಾರೆ. ಅರಿಯದ ಅಜ್ಞಾನವನರಿವ. ಮತ್ತೆ ಈಗಿನ ಕ್ಷಣದಿಂದ ಹೇಳ್ತಾರ, ಒಮ್ಮೆ ಅರಿಯದ ಅಜ್ಞಾನವನ್ನ ಅರಿತಿ, ಅರ್ಧೇನಂತ ಹೇಳ್ತಿ, ಅರ್ಥ ಮರ್ತೇನಂತ ಹೇಳ್ತಿ. ಒಮ್ಮೆ ತಿಳಿವಲ್ಲ ಅಂತ ಹೇಳ್ತೇವು, ಒಮ್ಮೆ ತಿಳಿತೆ ಅಂತ ಹೇಳ್ತೇವು, ಒಮ್ಮೆ ತಿಳಿದತ್ರಿ ಮರ್ತೇನೆ ಅಂತ ಹೇಳಾಕತ್ತೇನೆ. ಹೌದಲ್ರಿ? ಅರಿಯದ ಅಜ್ಞಾನವನ್ನ ಅರಿವ, ಆ ವಿವೇಕವನ್ನ ಅರಿವಂತ ಅರಿತೀನಿ, ತಿಳಿದೈತೆ ಅನ್ನೋದನ್ನು ಹೇಳ್ತಿ. ವಿದ್ಯೆಯನ್ನು ಅದ್ವಿತೀಯವಾಗಿ ಅರಿವ. ಇವನ ಹೆಂಗ ಅರಿತಿಪ್ಪ ನೀನು ಅಂದ್ರೆ ಎರಡಿಲ್ದಂಗೆ ಒಂದೇ ರೀತಿಯಾಗಿ ಅರಿತಿ ನೀನು. ತಿಳಿದೈತೆ ಅನ್ನೋದನ್ನು ಹೇಳ್ತಿ, ತಿಳಿವಲ್ಲ ಅನ್ನೋದು ಹೇಳ್ತಿ, ತಿಳಿದು ಮರ್ತೈತೆ ಅನ್ನೋದು ಹೇಳ್ತಿ. ಈ ಮೂರನ್ನು ಹೇಳ್ಬೇಕಾದ್ರೆ ನೀನ ಬೇರೆಯಾಗಿ ಹೇಳಕತ್ತಿಲ್ಲ, ಅದ್ವಿತೀಯವಾಗಿ ಒಂದೇ ರೀತಿಯಾಗಿ ಇದ್ದುಕೊಂಡ ಹೇಳಕತ್ತೀನಿ. ತಿಳಿದೈತೆ ಅಂತ ಹೇಳುವ ಯಾರು? ತಿಳಿವಲ್ಲ ಅಂತ ಹೇಳುವ ಯಾರು? ತಿಳಿದಿತ್ರಿ ಮರ್ತೇನಂತ ಹೇಳುವ ಯಾರು? ಮೂರನ್ನು ಹೇಳೋ ನೀನೊಬ್ಬನದಿ. ಅದ್ವಿತೀಯವಾಗಿ ಅರಿಯುತ್ತಾ ಬೇರೆ ಸಾಕ್ಷಿನ ನೀನದಿ. ಗುರು ಶಂಭುಲಿಂಗದೊಳ ಅನ್ಯವಿಲ್ಲದೆ ಮೆರೆವ ಸದ್ರೂಪು ನೀನಹುದರಿಂದ. ಗುರು ಶಂಭುಲಿಂಗದೊಳಗ ಭೇದ ಇಲ್ಲಲ್ಲೇ. ಹೌದಲ್ಲ? ಅದ್ವಿತೀಯವಾಗಿ ಅದನ್ನ ಅರಿತೀನಿ. ಗುರು ಶಂಭುಲಿಂಗದೊಳಗೆ ಭೇದ ಇಲ್ಲಲ್ಲೇ, ಒಂದೇ ರೀತಿಯಾಗಿ ಐತಿ ಅದು. ಗುರು ಶಂಭುಲಿಂಗ ಅನ್ನೋದು ಬದಲಾವಣೆ ಇಲ್ಲದಾರದಂಥದ್ದು, ಒಂದೇ ರೀತಿಯಾಗಿರುವಂತದ್ದಕ್ಕ ಶಂಭುಲಿಂಗ ಅಂತಾರ. ಬದಲಾವಣೆಯನ್ನು ನೋಡ್ಕೊಂಡ ದುಃಖ ಆಗತ್ತ ನಮಗೆ. ಒಂದೇ ರೀತಿಯಾಗಿರೋದನ್ನ ನೋಡಿದಾಗ ದುಃಖ ಆಗುದಿಲ್ಲ. ಹೌದಲ್ಲ? ಅದು ಹೊರಗಿಲ್ಲ, ನಿನಗೆ ಗಣ್ಯವಾಗಿ ಇಲ್ಲ, ನೀನ ಅದರಿ. ಅದನ್ನ ಅನುಭವದಿಂದ ನೋಡು ಮನುಷ್ಯ, ನೀನು ಮುಕ್ತನಾದಿ. ನಾವು ಬದಲಾವಣೆ ಆಗುವ ಶರೀರ, ತೋರಿಕೆ, ಈ ವ್ಯವಹಾರಿಕ ಸತ್ಯವನ್ನು ನೋಡಿಕೊಂಡು ಈ ವ್ಯವಹಾರಿಕ ಸತ್ಯದೊಳಗೆ ಆ ಸತ್ಯವನ್ನು ಹುಡುಕಾಕತ್ತೇವೆ. ಹಿಂಗಾಗಿ ಅದು ನಮಗ
ಅನುಭವಕ್ಕೆ ನಿಲ್ಲಕ್ವಲ್ಲ. ವ್ಯಾವಹಾರಿಕ ಸತ್ಯವನ್ನು ಬದಿಗಿಟ್ಟು ಪಾರಮಾರ್ಥಿಕ ಸತ್ಯದ ಕಡೆ ಲಕ್ಷ್ಯ ಕೊಟ್ಟಾಗ ಈ ವ್ಯಾವಹಾರಿಕ ಸತ್ಯಕ್ಕೆ ಆಧಾರವಾಗಿರುವುದು ಯಾವ್ದೈತೆ ಅಂತ ತಿಳಿದು ನೋಡಿದಾಗ ದುಃಖ ಹೊಕ್ಕೈತಿ. ಹೌದಲ್ಲ? ವ್ಯಾವಹಾರಿಕ ಸತ್ಯ ಆಗಿನ ಪೂರ್ತಕ್ಕೆ ಸತ್ಯ ಅನಿಸ್ಕೊಂತತಿ, ಆದ್ರ ಅದು ಸತ್ಯ ಐತೇನೋ ಇಲ್ಲ, ಅದು ಸುಳ್ಳೈತಿ, ಮಿಥ್ಯ ಐತಿ. ಪಾರಮಾರ್ಥಿಕ ಸತ್ಯ ಅನ್ನೋದು ಯಾವಾಗ್ಲೂ ಇರುವಂತದ್ದು. ಹೌದಲ್ಲ? ಅದನ್ನ ಅನುಭವದಿಂದ ನೋಡ್ಕೋಬೇಕಾಗೈತಿ. ಅದ ಅನುಭವದಿಂದ ನೋಡಿದಾಗ ಅದ ಖಾತ್ರಿ ಆಗುತ್ತೆ. ನಾವು ಆ ಪಾರಮಾರ್ಥಿಕ ಸತ್ಯದ ಆಧಾರದ ಮೇಲೆ ತೋರಿದಂತ ಉಪಾಧಿಗಳ ಕಡೆ ನಮ್ಮ ಲಕ್ಷ್ಯ ಐತಿ. ಹೌದಲ್? ಉಪಾಧಿಗಳು ಬಾಧೆ ಹೊಂದವು, ಆ ಸತ್ಯ ಬಾಧೆ ಹೊಂದುವುದಿಲ್ಲ ಅಂತ. ಹೌದಲ್? ನಾವು ಬಲ್ಬ್ ನೋಡಾಕತ್ತೇವು. ಹೌದಲ್? ಕರೆಂಟ್ ಬಂತು ಹೋತು ಅಂತ ಬಲ್ಬ್ ನೋಡಿ ಹೇಳಾಕತ್ತೇವು. ಬಲ್ಬ್ ಅದು ಉಪಾಧಿ, ಅದು ಕೆಡತೈತಿ, ವಿಕಾರ ಆಕೈತಿ, ನಾಶ ಆಕೈತಿ. ಆದ್ರ ವಿದ್ಯುತ್ ಹೌದಲ್ಲ, ನಾಶ ಆಗುದಿಲ್ಲ. ವಿದ್ಯುತ್ ಯಾವಾಗ್ಲೂ ಇರುವಂತದ್ದು. ಅದ್ರ ಕಡೆ ಲಕ್ಷ್ಯ ಕೊಟ್ಟಾಗ ದುಃಖ ಆಗುದಿಲ್ಲ. ಬಲ್ಬ್ ಏನ್ ಬಿಡಪ್ಪ, ಅದು ಆವಿಷ್ಯವನ್ನು ಪಡೆದು ಬಂದೈತಿ, ಅದು ಇಷ್ಟ ದಿನ ಇರ್ಬೇಕಾಗಿತ್ತು, ಅಷ್ಟ ದಿನ ಇತ್ತು, ಹೋಯ್ತು. ನಾನ್ ಮಾತ್ರ ಇರುವಂಗದೇನಲ್ಲ, ವಿದ್ಯುತ್ ಇರುವಂಗನ ಐತಲ್ಲ. ಹೌದಲ್ಲ? ಕರೆಂಟ್ ಬಂತು ಹೋತು ಅಂತ ಹೇಳಕತ್ತೇವ್ ನಾವು. ಕರೆಂಟ್ ಬರುದು ಹೋಗುದು ಅಲ್ಲದ, ಆಗಂತಕ್ಕ ಅಲ್ಲದು. ಹೌದಲ್ಲ? ಬರುದು ಹೋಗುದು ಅಲ್ಲದ, ಇರುದದ, ಕಾಯಂ ಇರುದದ, ಯಾವಾಗ್ಲೂ ಐತದ. ಆದ್ರ ಅದನ್ನ ಪ್ರಕಟ ಆಗ್ತಕ್ಕಂತ ಉಪಾಧಿಗಳ ಅವು ಕೆಡ್ತಾವು, ಮುರಿತಾವು, ಹರಿತಾವು. ಹೌದಲ್ಲ? ಅದು ಪ್ರಸರಣ ಆಗ್ತಕ್ಕಂಥದ್ದು ಆ ಉಪಾಧಿ ಅದು ಕೆಡ್ತೈತಿ. ಹೌದಲ್ಲ? ಬಲ್ಬ್ ಕೆಡ್ತೈತಿ, ಬಲ್ಬ್ ಅದು ಕೆಡ್ತೈತಿ, ಮಿಕ್ಸರ್ ಕೆಡ್ತೈತಿ, ಫ್ಯಾನ್ ಕೆಡ್ತೈತಿ. ಅದು ಪ್ರಸರಣ ಆಗ್ತಕ್ಕಂಥ ತಂತಿಗಳು ಹರಿತವು, ಮುರಿತವು. ಆದ್ರೆ ವಿದ್ಯುತ್ ಏನಾರ ಹರಿತೈತಿ, ಮುರಿತೈತೇನೋ ಅಂತಂದ್ರೆ ಇಲ್ಲ. ಅದು ಯಾವಾಗ್ಲೂ ಐತಿ, ಎಲ್ಲಾ ಕಾಲದೊಳಗೂ ಐತಿ, ಎಲ್ಲಲ್ಲೂ ಐತಿ. ಮತ್ತೆ ಹೌದಲ್ಲ? ಇಲ್ಲಿಲ್ಲ ಅಂತ ಹೇಳಲಿಕ್ಕೆ ಬರುದಿಲ್ಲ ಅದು. ಆದ್ರೆ ಅದು ಪ್ರಕಟ ಆಗಕ್ಕೆ ಒಂದು ಸ್ಥಾನ ಬೇಕಾಗೈತಿ, ಉಪಾಧಿ ಬೇಕು. ಹೌದಲ್ಲ? ಅದನ್ನ ಗುರ್ತು ಮಾಡ್ಕೊಂಡಾಕ ಉಪಾಧಿ ಬೇಕು. ಹೌದಲ್ಲ? ಆ ಉಪಾಧಿನ ಸತ್ಯ ಅಂತ ನಂಬೇವ್ ನಾವು, ಅದಕ್ಕೆ ದುಃಖ ಆಗತೈತಿ. ಉಪಾಧಿ ನೀನಲ್ಲಪ್ಪ, ಆ ಸತ್ಯ ವಸ್ತುನ ನೀನದೇ ಅಂತ ಅದನ್ನ ಅನುಭವದಿಂದ ನೋಡು ಮನುಷ್ಯ, ನೀ ಮುಕ್ತ. ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣನಾಗಿ ನಿಂದು. ನೋಡ್ಕೊ ನೀನ್ ಈ ತತ್ವದ ಕೂಡ ಬೇರೆಕಾಗಿ ನೋಡಬೇಡ. ವಿಲಕ್ಷಣವಾಗಿ ನಿಂತು ನೋಡ್ಕೊ. ಇದಕ್ಕೆ ಅನ್ಯವಾಗಿ ಬೇರೆ ಆಗಿ ನಿಂತು ನೋಡ್ಕೊ. ಹೇಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಇದನ್ನ ಹೆಂಗ ಅಲ್ಲಿ ಕನ್ನಡಿ ನೋಡ್ಕೊಂಡು ಅಲ್ಲಿ ಪ್ರತಿಬಿಂಬವನ್ನು ನೋಡ್ಕೊಂಡು ಹೆಂಗ ಇದನ್ನ ತಿದ್ಕೊಂತಿಲ್ಲ, ಹಂಗ ಇದನ್ನ ಇದರಿಟ್ಟು ನೋಡು. ಕಣ್ಣು ನೀನು, ಮೂಗು ನೀನು, ನಾಲಿಗೆ ನೀನು, ಚರ್ಮ ನೀನು, ಇವು ಯಾವ್ದು ನೀನ್ ಇದ್ರೊಳಗ ಇದನ್ನು ಇದರಿಟ್ಟು ನೋಡು. ಹೌದಲ್ಲ? ನಾವು ಇದನ್ನ ಇದರಿಟ್ಟು ನೋಡೋಲ್ಲು, ಇದ ನಾನಂತ ನಂಬ್ಕೊಂಡು ಅಲ್ಲಿ ಏನ್ ಮಾಡ್ಕೊಂಡಾಗತ್ತೇವು, ಪ್ರತಿಬಿಂಬವನ್ನು ನೋಡಿ ಅದ ನಾನು ಅಂತ ನಂಬ್ಕೊಂಡು ಇದನ್ನ ತೆಗೆದುಕೊಂಡಾಗತ್ತೇವು. ಇದರಿಟ್ಟು ನೋಡ್ಕೊಂಡಾಗ ಕಣ್ಣನ್ನ ಅರಿತಕ್ಕಂಥದ್ದು ನಾ ಬೇರೆ ಅದೇನಿ. ಕಿವಿಯ ಶಬ್ದವನ್ನು ಗ್ರಹಿಸುವಂತವ ನಾ ಬೇರೆ ಅದೇನಿ. ಹೌದಲ್ಲ? ಇದಕ್ಕೆ ಆಧಾರ ನಾನು ಅದೇನಿ. ನನ್ನಿಂದಾಗಿನ ಇದು ಅರಿಯಲ್ಪಡ್ತತಿ. ನಾನಿಲ್ಲ ಅಂತಂದ್ರೆ ಇದು ಏನೂ ಇಲ್ಲ ಇಲ್ಲ, ಅರು ಇಲ್ಲ ಅಂತಂದ್ರೆ ಏನೂ ಇಲ್ಲ ಇಲ್ಲ ಅಂತ ಈ ರೀತಿಯಾಗಿ ನೀನು ನೋಡ್ಕೊ. ತತ್ವದ ಕೂಡ ಬೆರಕೆಯಾಗಿ ನೋಡ್ಬಾರ್ದು. ಹೌದಲ್ಲ? ಪಂಚಮಹಾಭೂತಗಳಿಂದ ಕೂಡಿದಂತ ಈ ಪಂಚವಿಂಶತಿ ತತ್ವದಿಂದ ಕೂಡಿದಂತ ಈ ಶರೀರ ನೀನಂತ ನೋಡಕ್ ಹೋಗ್ಬೇಡ. ಇದಕ್ಕೆ ಅನ್ಯವಾಗಿ ಇದ್ಕೊಂಡು ನೋಡು. ಅವಾಗ ಗೊತ್ತಾಗುತ್ತೆ ಪರವಸ್ತುನೇ ನಾನದೇನೇನು.
ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂತು ನೋಡು. ನಾ ಪರವಸ್ತುನೇ ಅದೇನಂತ ತಿಳಿದು ನೋಡು. ನಾವು ಶರೀರ ಅಂತ ತಿಳಿದು ನೋಡಾಕತ್ತೇವು. ಹೌದಲ್ಲ? ಅದಕ್ಕೆ ದುಃಖ ಆಗತೈತಿ. ಶರೀರದ ಬದಲಾವಣೆಗಳು, ಶರೀರದ ವಿಕಾರತ್ವ ಏನ್ ಮಾಡಾಕತ್ತೈತಿ ಅಂದ್ರೆ ದುಃಖವನ್ನ ತಂದು ಕೊಡಾಕತ್ತೈತಿ. ಆ ಶರೀರ ಒಂದೇ ರೀತಿಯಾಗಿ ಇರುವುದಿಲ್ಲದು. ಹೌದಲ್ಲ? ಯಾಕೆ? ಬದಲಾವಣೆಯಿಂದ ಕೂಡ್ಕೊಂಡಂಥದ್ದು, ಮಿಶ್ರಣದಿಂದ ತಯಾರಾದಂಥದ್ದು, ಪಂಚಮಹಾಭೂತಗಳ ವಿಕಾರದಿಂದ ಉತ್ಪನ್ನವಾದಂತ ಶರೀರ ವಿಕಾರ ಆಗುದೇ. ಇದು ಬದಲಾವಣೆ ಆಗುದ. ಬದಲಾವಣೆ ನೋಡಿದ ತಕ್ಷಣ ದುಃಖ ಆಗತ್ತೆ. ಇದಕ್ಕೆ ನಾನು ಸಾಕ್ಷಿ ಇದೇನಪ್ಪ, ಪರವಸ್ತುನ ನಾನದೇನೆ ಅಂತ ತಿಳಿದು ನೋಡಿದೆ ದುಃಖ ಆಗುದಿಲ್ಲ. ಅದಕ್ಕೆ ನೋಡು ನೋಡು ನೀನೇ ಪರವೆಂದು ತತ್ವಗೂಡದ ವಿಲಕ್ಷಣವಾಗಿ ನಿಂತು ನೋಡ್ಕೋ. ಅದು ಇದು ಎನ್ನದೆ ಇದಿರಿಚ್ಚುದು ಅಳಿದು ಓಪುರಿದು ಅಸತ್ಯವೆಂದು ನೇತೆಗಳಿದು ಮೊದಲ ವಾಸನೆಯ ಹಮ್ಮಳಿದು ನಿಜ ಪದವು ಅಖಂಡಿತವೆಂದು ತಿಳಿದು ನೋಡು. ಅದು ಇದು ಅನ್ನೋದೆಲ್ಲ ಅಳದು ಹೋಗ್ತೈತಿ. ಹೌದಲ್? ಇದು ಮೈಕು, ಇದು ಬಲ್ಬು, ಇದು ಫೋನು, ಅದು ಇನ್ ಮತ್ತೊಂದು ಅಂತ ಏನು ಗುರುತಿಸ್ತಿಲ್ಲ, ಇವೆಲ್ಲ ಅಳದು ಹೋಕ್ಕವು. ಅದು ಇದು ಅಂತ ಏನು ಗುರುತಿಸ್ತಿಲ್ಲ, ಇವೆಲ್ಲ ಅಳದು ಹೋಗೋದು. ಅವು ಹ್ಯಾಂಗ್ ಅಳಿತಾವಂತಂದ್ರೆ ಅವ ಸತ್ಯದವಂತ ನೇತಿಗಳಿ. ಹೌದಲ್? ಇವು ಬದಲಾವಣೆ ಆಗುದು, ನಾಶ ಆಗುದು ಅವ ಸತ್ಯದವಂತ ನೇತಿಗಳದು. ಮೊದಲ ವಾಸನೆ ಅಹಂ ಅಳಿದು, ನಾನು ಅನ್ನತಕ್ಕಂಥ ಅಹಂಕಾರವನ್ನ ತೆಗೆದುಹಾಕಿ ಮೊದಲ ವಾಸನೆಗಳನ್ನೆಲ್ಲ ಬಿಟ್ಟು ಬಿಡೋವನ. ಅಹಂಕಾರವನ್ನು ಬಿಡು. ಹೌದಲ್ಲ? ಮೊದಲ ವಾಸನೆ ಅಹಂ ಅಳಿದು ನಿಜವ ಪದವು ಅಖಂಡಿತ ಐತದ. ನಿಜವಾದಂಥದ್ದು ಹೆಂಗೈತದ? ಅಖಂಡಿತ ಐತದ, ವ್ಯಾಪಕ ಐತಿ ಅಂತ ತಿಳಿದು ನೋಡು. ನಾವು ಈ ಖಂಡಿತ ವಸ್ತುಗಳೇ ನಾನು ಅಂತ ನೋಡಾಕತ್ತೇವೆ. ಅಖಂಡಿತ ನಾನದೇನಂತ ತಿಳಿದು ನೋಡಲ್ಲ. ಹೌದಲ್ಲ? ಇದು ಖಂಡಿತವಾಗೈತಿ. ಆ ಖಂಡಿತವಾಗಿರುವಂತದ್ದನ್ನ ನಾನು ಅಂತ ನೋಡಾಕತ್ತೇನೆ. ಹೌದಲ್ಲ? ಖಂಡಿತ ವಸ್ತುವಿಗೆ ಪ್ರಮಾಣಗಳದಾವು. ಹೌದಲ್ಲ? ಅಖಂಡಿತ ವಸ್ತುವಿಗೆ ಯಾವ ಪ್ರಮಾಣನೂ ಇಲ್ಲ. ಖಂಡಿತ ವಸ್ತುವನ್ನ ನೀವು ಅದನ್ನ ತೂಗಿ ಗೊತ್ತು ಮಾಡ್ಕೋಬಹುದು ಎಷ್ಟೈತೆ ಅಂತ ಹೇಳಿ. ಹೌದಲ್ಲ? ಫೂಟ್ ಗಟ್ಲೆ, ಇಂಚ್ ಗಟ್ಲೆ, ಸೆಂಟಿಮೀಟರ್ ಗಟ್ಲೆ ಅಳದು ಅದು ಇಷ್ಟ ಉದ್ದ ಐತಿ, ಇಷ್ಟ ಅಗಲೈತಿ ಅಂತ ಹೇಳ್ಬೋದು. ಹೌದಲ್? ಇಷ್ಟ ಕೆಜಿ ಐತಿ ಅಂತ ಗುರುತಿಸ್ಬೋದು. ಮಾಪನಗಳದಾವ. ಅದಕ್ಕೆ ಲೀಟರ್ ಗಂಟ್ಲೆ ಅಳಿಬಹುದು. ಖಂಡಿತ ಅದಾವು. ಅಖಂಡಿತ ವಸ್ತುವನ್ನ ಅದಕ್ಕೆ ಯಾವ ಪ್ರಮಾಣನೂ ಇಲ್ಲ. ಭೂಮಿ ಅಳಿತೀರಿ ನೀವು, ನೀರನ್ನ ಅಳಿತೀರಿ. ಹೌದಲ್ರಿ? ಗಾಳಿಯನ್ನ ಮಾಪನ ಮಾಡ್ತೀರಿ. ಗಾಳಿ ಒತ್ತಡ ಎಷ್ಟೈತಿ, ಗಾಳಿ ಎಷ್ಟು ತೂಕದ್ದೈತಿ, ಎಷ್ಟು ಪೌಂಡ್ ಐತಿ ಅಂತ ಹೇಳಿ ಅಳಿತೀರಿ ನೀವು. ಹೌದಲ್ರಿ? ಟೈರ್ನಾಗ ಎಷ್ಟು ಗಾಳಿ ಐತಿ, ಎಷ್ಟು ಪೌಂಡ್ ಇಟ್ಟಿ ಅಂತ ಅಳಿತೀರಿ ನೀವು. ಗಾಳಿಯ ಪ್ರಮಾಣವನ್ನು ಅಳಿತೀರಿ. ಬೆಂಕಿಯ ಉಷ್ಣತೆಯನ್ನು ಅಳಿತೀರಿ. ಎಷ್ಟು ಡಿಗ್ರಿ ಐತಿ, ಎಷ್ಟು ಅಂತ ಅಳಿತೀರಿ ನೀವು. ಆದ್ರೆ ಬೈಲನ್ನ ಅಳಿತೀರೇನು? ಬೈಲಿಗೆ ಯಾವ ಪ್ರಮಾಣದಿಂದ ಅಳಿತೀರಿ ನೀವು? ಬೈಲಿಗೆ ಪ್ರಮಾಣಗಳಿಲ್ಲ. ಆದ್ರೂ ಕೂಡ ಅದು ಶಬ್ದ ಪ್ರಮಾಣದಿಂದ ಇಷ್ಟು ದೂರ ಇಷ್ಟು ಐತಿ ಅಂತ ಹೇಳ್ತೀರಿ ನೀವು. ಆದ್ರೆ ಆ ಬೈಲನ್ನು ಮೀರಿರ್ತಕ್ಕಂಥದ್ದು ಅಖಂಡಿತ ವಸ್ತುನೇ ನೀನಂತ ತಿಳಿದು ನೋಡಿದ್ರೆ ನೀನ ದುಃಖ ಆಗುದಿಲ್ಲ. ಹೌದಲ್ಲ? ಅದು ಪರವಸ್ತುವನ್ನ ಅದೇನಂತ ನೋಡು ನೀನು. ಈ ತತ್ವದ ಕೂಡ ಬೆರಿಕೆಯಾಗಿ ಈ ಅಹಂಕಾರವನ್ನು ಹಿಡ್ಕೊಂಡು ವಾಸನಾ ರೂಪದಿಂದ ಇರ್ತಕ್ಕಂಥ ಏನು ಕಾಮನೆಗೊಳಗಾಗಿ ಸುಮ್ಮನೆ ದುಃಖ ಪಡಾಕತ್ತಿ. ಹೌದಲ್ಲ?
ಅದಕ್ಕೆ ಅವ್ರು ಹೇಳ್ತಾರ ಅದು ಇದು ಅನ್ನೋದೆಲ್ಲ ಅಳದು ಪೋಪದು ಅಸತ್ಯವನ್ನು ನೇತಿಗಳದು ಮೊದಲ ವಾಸನೆ ಅಹಂಕಾರವನ್ನು ಅಳದು ನಿಜ ಪದವು ಅಖಂಡಿತವೆಂದು ತಿಳಿದು ನೋಡು, ನೀ ಮುಕ್ತನದಿ, ನೀ ಪರವಸ್ತುನದಿ ಅನ್ನೋದು ಖಾತ್ರಿ ಆಗತ್ತ. ಹೌದು, ನೋಡು, ಹಿಂಗೆ ನೋಡ್ಕೋದನ್ನ ಹೆಂಗ ನೋಡು, ಪರವಸ್ತುನೇ ಅನ್ನೋದೇನೆಂದ್ರೆ ಹೆಂಗ ನೋಡ್ಕೋ, ಅದು ಇದು ಅನ್ನೋದೆಲ್ಲ ಅಳದಕ್ಕೆಪ್ಪ ಅದು ಅಸತ್ಯ ಐತಿ, ಸತ್ಯ ಅಲ್ಲದು. ಹೌದಲ್ಲ. ನಿಜ ಪದ ಹೆಂಗೈತದು, ವ್ಯಾಪಕ ಐತದು. ಹೌದಲ್ಲ. ನಿಜವಾಗಿದ್ದದ್ದು ಹೆಂಗೈತಿ ಅಂದ್ರೆ ವ್ಯಾಪಕ ಐತಿ, ಅದು ಯಾವ ಭೇದನೂ ಇಲ್ಲಲ್ಲಿ. ಹೌದಲ್ಲ. ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದಗಳಂತಕ್ಕಂಥವು ಅದಕ್ಕೆ ಇಲ್ಲ, ಸಂಬಂಧ ಇಲ್ಲ. ವ್ಯಾಪಕ ಐತಿ ಅಂತ ಅಂದ್ರೆ ನಿರಾಕಾರ, ನಿರ್ಗುಣ, ನಿರ್ಲೇಪವಾದಂಥದ್ದು. ಹೌದು, ಅದಕ್ಕೆ ನಿಜ ಅಂತಾರ. ಇವು ಪ್ರಮಾಣಕ್ಕೆ ನಿಲ್ಕುವಂಥವು, ಭೇದಾಕಾರವುಳ್ಳಂಥದ್ದು ನಾನಂತೂ ನಂಬ್ಕೊಂಡು ಕುಂತೀನಿ, ಅದಕ್ಕೆ ದುಃಖ ಆಗತತಿ. ಪರವಸ್ತುನೇ ನಿನ್ನದಂತ ತಿಳಿದು ನೋಡಿದಾಗೆ ದುಃಖ ನಿನಗಾಗುವುದಿಲ್ಲ. ಹೌದು, ಈ ತತ್ವದ ಕೂಡ ಬೆರಕೆಯಾಗಿ ನೋಡ್ಬೇಡಪ್ಪ. ಈ ತತ್ವ ಕೂಡ ಬೆರಕೆಯಾಗಿ ನೋಡಿದೆ ಅಂದ್ರೆ ದುಃಖ ಆಗುದ. ಯಾಕೆ? ಇದು ಬದಲಾವಣೆ ಆಗುದು, ಒಂದೇ ರೀತಿಯಾಗಿಲ್ಲ. ಇದು ಬಾಲಕನ ಶರೀರ ಯೌವನದ ಶರೀರ ಒಂದೇ ರೀತಿಯಾಗಿಲ್ಲ. ಫೋಟೋ ನೋಡ್ಕೊಲ್ಲ, ನೀದ ನೀನಂತ ಹೇಳಾಗತ್ತಿಯಲ್ಲ, ಇದರ ಹಿಂದಿನ ಫೋಟೋ ನೋಡ್ಕೋ, ಬಾಲಕ ಅವಸ್ಥೆಯನ್ನು ಫೋಟೋ ನೋಡ್ಕೋ, ಯೌವನದನ್ನ ಫೋಟೋ ನೋಡ್ಕೋ, ಈಗ ಮುಪ್ಪಿನ ಫೋಟೋ, ಮೂರನ್ನು ಇಟ್ಕೊಂಡು ನೋಡ್ಕೋ. ಯಾವ್ದು ಸತ್ಯ ಅದರೊಳಗೆ? ಬದಲಾವಣೆ ಆಗೋದು ಸತ್ಯ, ಬದಲಾವಣೆಗೆ ಆಶ್ರಯವಾಗಿರೋದು ಸತ್ಯ ಐತೋ ತಿಳಿದು ನೋಡ್ಕೋ. ನಾವು ಅದನ್ನು ತಿಳಿದು ನೋಡ್ಕೊಲ್ಲಿವು. ಅಹಂಕಾರವನ್ನು ಇಟ್ಕೊಂಡು ನಾನರಿದು ನಾನ ಅಂತ ಹೇಳಾಕತ್ತೀವಿ ಅಂತನ ದುಃಖ ಆಗತೈತಿ. ಯಾಕೆ? ಒಂದ್ ರೀತಿಯಾಗಿ ಇರುವುದಿಲ್ಲ. ಹೌದಲ್ಲ. ನಿನ್ನೆ ಹಂಗೆ ಇವತ್ತಿಲ್ಲ. ಹೌದಲ್ಲ. ಬದಲಾವಣೆ ಆಗತ್ತಿದೆ, ಕ್ಷಣ ಕ್ಷಣಕ್ಕೂ ಕೂಡ ಬದಲಾವಣೆ ಆಗುದ. ಅದಕ್ಕೆ ಆ ಬದಲಾವಣೆ ಆಗುದನ್ನು ನಂಬೇಡ. ಬದಲಾವಣೆ ಆಗುದೆಲ್ಲ ಅಳದು ಹೋಗ್ತೈತೆ, ಅದೆಲ್ಲ ಅಸತ್ಯ ಅಂತ ನೇತಿಗಳನ್ನು ನೋಡು. ನೆನಸಿನ ಅಖಿಳ ಜಗವೆಲ್ಲ ಪುಸಿ, ಕನಸಿನಂದದಿ ನಿತ್ಯವಲ್ಲ. ಜನನಾದಿ ವಿಕೃತಿ ಒಂದಿಲ್ಲ, ನಿನಗೆನ್ನುತ್ತಿವೆ ಶ್ರುತಿ ಕುಲವೆಲ್ಲ. ಕನಸಿನ ಜಗವಲ್ಲ, ನೆನಸಿನ ಜಗವೆಲ್ಲವೂ ಕನಸಿನಂದದಿ ನಿತ್ಯವಲ್ಲ. ಹೌದಲ್ಲ. ಈ ಎಚ್ಚರಿಕೆ ಜಗತ್ತು ಸತ್ಯ ಅಂತ ನೋಡಾಕತ್ತೇವಲ್ಲ, ಇದು ಹೆಂಗೈತಿಪ್ಪ ಅಂತಂದ್ರೆ ಕನಸಿನಂಗನ ಐತಿ ಅಂತ ಹೇಳ್ತಾರ ಅವ್ರು. ಕನಸಿನ ಜಗತ್ತು ಕನಸಿನಾಗಿರೋ ಮಟ್ಟ ಹೆಂಗ ಕರೆ ಆಗಿತ್ತು, ಹಂಗ ಎಚ್ಚರಿಕೆಯ ಪ್ರಪಂಚನೂ ಕೂಡ ಎಚ್ಚರಿಕೆಯ ಪ್ರಪಂಚದಾಗಿರುತ್ತನೂ ಸತ್ಯ ಅನಿಸುವಂಥದ್ದು. ಆದ್ರೆ ಇದು ಮಿಥ್ಯಾನ ಐತಿ. ಅದು ಹೆಂಗ ಸುಳ್ಳು ಆತಲ್ಲ, ಎಚ್ಚರಿಕೆ ಬಂದ ಕೂಡಲೇ ಅದು ಸುಳ್ಳು ಅಂತ ಹೇಳಾಕತ್ತಿ. ಕನಸು ಬಂದಿತ್ರಿ ನನಗಿವತ್ತ, ನಾ ಕನಸಿನೊಳ ರಾಜ ಆಗಿದ್ದೆ, ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಅಂತ ಹೇಳ್ತಿ. ಹೇಳಿ ಏನಂತಿ? ಸುಳ್ಳು ಆಯ್ತು ಬಿಡ್ರಿ ಅದೆಲ್ಲ ಅಂತ ಹೇಳ್ತಿ, ಕನಸು ಬಿಡ್ರಿ ಅಂದಂತ ಹೇಳ್ತಿ. ಹಂಗ ಎಚ್ಚರಿಕೆ ಅವಸ್ಥೆನೂ ಕೂಡ ನಿನ್ನ ನಿಜವನ್ನ ಅರತೆ ಅಂದ್ರೆ ಇದು ಕೂಡ ಸುಳ್ಳಾಗತ್ತೆ. ಅದಕ್ಕ ಕನಸಿನ ಅಂದದಿ ನಿತ್ಯವಲ್ಲವೂ ಈ ಜಗತ್ತು. ಎಚ್ಚರಿಕೆಯ ಪ್ರಪಂಚ ಸತ್ಯ ಅಲ್ಲ, ಸುಳ್ಳೈತಿದು ಅಂತ ತಿಳಿದು ನೋಡ್ಕೊ. ಜನನಾದಿ ವಿಕೃತಿಗಳು ಒಂದೂ ಇಲ್ಲ ನಿನಗೆನ್ನುತ್ತಿವೆ ಶ್ರುತಿ ಕುಲಗಳೆಲ್ಲ. ಜನನ ಮರಣ ಇವೆಲ್ಲವೂ ಏನು 6 ನಮೂನೆ ವಿಕಾರಗಳಲ್ಲ ಅಲ್ಲ. ಜನಿ, ಅಸ್ಥಿ, ಪರಿಣತಿ, ಕ್ಷಯ, ನಾಶ ಅಂತಕ್ಕಂಥ ವಿಕಾರಗಳು ನಿನಗೆ ಸಂಬಂಧ ಇಲ್ಲ ಅಂತ ಶ್ರುತಿಗಳೆಲ್ಲ ಹೇಳ್ತಾವು. ಇವೆಲ್ಲ ಯಾರಿಗೆ ಸಂಬಂಧ ಅದಾವು? ಜನಿ, ಅಸ್ಥಿ, ವರ್ಧತೆ, ಪರಿಣತೆ, ಕ್ಷಯ, ನಾಶ ಅಂತಕ್ಕಂಥವು ತೋರಿಕೆಗೆ ಅದಾವು. ಹೌದಲ್. ಹುಟ್ಟೈತಿ, ಇರ್ತೈತಿ, ಬೆಳಿತೈತಿ, ಮತ್ತ ಕ್ಷೀಣಕ್ಕೂ ಅಂತ ನಾಶ ಆಗಿಬಿಡ್ತೈತಿ. ಇದು ಯಾರಿಗೈತಿ ಅಂದ್ರೆ ತೋರಿಕೆಗೆ ಐತಿ.
ಇದು ಶರೀರಕ್ಕೆ ಸಂಬಂಧಪಡ್ತತಿ. ಶರೀರ ಐತಿ, ಇದು ಹುಟ್ಟೈತಿ, ಇರ್ತೈತಿ, ಬೆಳಿತೈತಿ, ಮತ್ತೆ ಕ್ಷೀಣಕ್ಕಂತ ನಾಶ ಆಕೈತಿ. ಹೌದಲ್ಲ? ಇದಕ್ಕಿದ್ದಂಗೆ ಇಲ್ಲಿದ ಹುಟ್ಟಿದ ಹೆಂಗಿತ್ತು ಹಂಗ ಇಲ್ಲ, ಮರಣ ಬರುತ್ತನೂ ಹಂಗ ಐತೇನು? ಇಲ್ಲ. ಹುಟ್ಟೈತಿ, ಇರ್ತೈತಿ, ಬೆಳಿತೈತಿ. ಹೌದಲ್? ಮತ್ತ ಒಂದ್ ಹಂತದ ತನ ಬೆಳ್ಕೊಂತ ಬೆಳಿತೇವೆ. ಹೌದಲ್? ಆ ಹಂತ ಮುಗೀತಂದ್ರ ಮತ್ತ ಕ್ಷೀಣಕೋಂತ ಬರಾಕತ್ತ. ಹೌದಲ್? ಮಗು ಆಗಿದ್ದಾಗ ಹೆಂಗಿತ್ತು ಹಂಗ ಬಾಲಕ ಅವಸ್ಥೆ ಒಳಗೆ ಉಳಿಲಿಲ್ಲ. ಯೌವನಕ್ಕೆ ಬಂದ್ಮೇಲೆ ಹಂಗ ಉಳಿಲಿಲ್ಲ. ಮುಪ್ಪಿನಕ್ ಬಂದ್ಮೇಲೆ ಹಂಗ ಉಳಿತನೂ ಇಲ್ಲ. ಇದು ಬದಲಾವಣೆ ಆಗುದ. ಹಂಗ ಒಂದ್ರಂಗಿ ಒಂದಿಲ್ಲ ಇಲ್ಲಿ. ಅದಕ್ಕೆ ಅವ್ರು ಹೇಳ್ತಾರ, ನೆನಸಿನ ಜಗವಲ್ಲವು ಕನಸಿನಂದದಿ ನಿತ್ಯವಲ್ಲವು, ಜನನಾದಿ ವಿಕೃತಿಗಳು ಒಂದೂ ಇಲ್ಲ ನಿನಗೆ ಎನ್ನುತ್ತಿವೆ ಶ್ರುತಿ ಕುಲವಲ್ಲವು. ನಿನ್ನ ಜನನ ಮರಣಗಳು ನಿನ್ನ ಸಂಬಂಧ ಇಲ್ಲ, ಹುಟ್ಟು ಸಾವುಗಳು ನಿನ್ನ ಸಂಬಂಧ ಇಲ್ಲ. ದೇಹಕ್ಕೆ ಸಂಬಂಧಪಟ್ಟವು. ಹೌದಲ್ಲ? ಶರೀರಕ್ಕೆ ಸಂಬಂಧಪಟ್ಟದ್ದು. ಹುಟ್ಟು ಸಾವುಗಳು ವಿಕಾರತ್ವಗಳು ಶರೀರಕ್ಕೆ ಸಂಬಂಧಪಟ್ಟದ್ದು, ನಿನ್ನ ಸಂಬಂಧ ಇಲ್ಲ. ನೀನ ಅದಕ್ಕೆ ಸಾಕ್ಷಿ ಇದೆ. ಬದಲಾವಣೆಯನ್ನು ನೋಡೋವ್ ನೀನು. ಹೌದಲ್ಲ? ಅವನು ಅರಿಯವ್ ನೀನು, ಅದು ನೀನಲ್ಲ. ಧರೆ ಮೊದಲಾದ ಮೂಲ ಬಿಂದು ಕಡೆ ಅಚರಾದಿಗಳೊಳಗೆ ಎಂದೂ ಬೆರೆಸದ ಆಶ್ರಯವಾಗಿ ನಿಂದು ತೋರ್ಪ ಗುರು ಶಂಭುಲಿಂಗವೇ ನೀನೆಂದು ನೋಡು. ಧರೆ ಮೊದಲು ಮಾಡಿಕೊಂಡು ಮೂಲ ಬಿಂದು ಕಡೆ ಅಚರ ವಸ್ತುಗಳಲ್ಲಿ ಎಂದೂ ಬೆರಕೆ ಆಗಿಲ್ಲ ನೀನು. ಧರೆಯನ್ನು ಮೊದಲು ಮಾಡಿಕೊಂಡು, ಈ ಭೂಮಿಯನ್ನು ಮೊದಲು ಮಾಡಿಕೊಂಡು, ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ, ಈ ಪಂಚಮಹಾಭೂತಗಳು ನೀನಲ್ಲ. ಧರೆ ಮೊದಲು ಮಾಡಿಕೊಂಡು ಮೂಲ ಬಿಂದು ಕಡೆ ಅಚರ ವಸ್ತುಗಳಲ್ಲಿ ಅಂದ್ರ ಸ್ಥಿರವಾಗಿರುವಂಥದ್ದು, ಚಲನೆ ಮಾಡ್ತಕ್ಕಂಥವು, ಅದ್ರೊಳಗೆ ಎಂದೂ ಬೆರಕೆ ಆಗದ ಆಶ್ರಯ ಆದೇನಿ. ನಾವಕ್ಕೆಲ್ಲಕ್ಕೂ ಆಶ್ರಯ ಇದೆ. ಆ ಗುರು ಶಂಭುಲಿಂಗನ ನೀನ ಅದಿ. ಇವಕ್ಕೆಲ್ಲಕ್ಕೂ ಆಧಾರವಾಗಿರುವಂತ ನೀನು. ಧರೆಗೂ ಆಧಾರ ಅದಿ ನೀನು. ಪಂಚಮಹಾಭೂತ ಬಯಲಿಗೂ ಆಧಾರ ಇದೆ. ಮೂಲ ಬಿಂದು ಕಡೆ ಚರಾಚರ ವಸ್ತುಗಳಲ್ಲಿ ಎಂದೂ ಬೆರಕೆಯಾಗದ ಆಶ್ರಯ ಪದವಾಗಿ ಇರ್ತಕ್ಕಂಥ ಪರವಸ್ತುನೇ ನಾನದೇನಂತ ತಿಳಿದು ನೋಡು. ಹೌದು, ನಾವು ಇದನ್ನ ಬೆರಕೆ ಹಾಕೊಂಡು ನೋಡಾಕತ್ತೇವು. ಇದ್ರೊಳಗೆ ಬೆರಕೆ ಹಾಕೊಂಡು ನೋಡಾಕತ್ತೇವಂತನ ದುಃಖ ಆಗತೈತಿ. ಮನುಷ್ಯನಿಗೆ ಯಾಕೆ ದುಃಖಪ್ಪ ಅಂತಂದ್ರೆ ವಿಪರೀತವಾಗಿ ತಿಳ್ಕೊಂಡು ದುಃಖವನ್ನು ಪಡಾಕತ್ತಾನೆ. ಹೌದು, ತಾನಲ್ಲದನ್ನು ತಾನಂತ ತಿಳ್ಕೊಂಡು ಅದ ಸತ್ಯ ಅಂತ ನಂಬ್ಕೊಂಡು ಅದರಿಂದ ಸುಖ ಹೊಂದಬೇಕು ಅಂತ ನಂಬ್ಕೊಂಡು ದುಃಖವನ್ನು ಅನುಭವಿಸಕತ್ತಾನೆ. ಹೌದು, ಅದಕ್ಕೆ ಅವ್ರು ಹೇಳ್ತಾರ, ಧರೆಯನ್ನು ಮೊದಲು ಮಾಡಿಕೊಂಡು ಮೂಲ ಬಿಂದು ಕಡೆ ಅಚರ ವಸ್ತುಗಳು ಎಂದೂ ಬೆರೆಸದ ಆಶ್ರಯ ಪದವಾದಂತ ಗುರು ಶಂಭುಲಿಂಗನೇ ನಾನಂತ ತಿಳಿದು ನೋಡು. ಆ ಪರವಸ್ತುನೇ ನಾನದೇನಂತ ತಿಳಿದು ನೋಡು ಅಂತ ಹೇಳ. ಇದನ್ನ ತಿಳಿದು ನೋಡಾಕ ಆ ವಿವೇಕ ಜಾಗೃತ ಆಗ್ಬೇಕಲ್ರಿ ಅದು. ಹೌದಲ್ರಿ? ಆ ವಿವೇಕ ಜಾಗೃತ ಮಾಡ್ಕೋಬೇಕಲ್ಲ. ಇದನ್ನ ತಿಳಿದು ನೋಡುವಂತ ಸಾಮರ್ಥ್ಯ ಬರ್ಬೇಕಲ್ಲ. ಇದನ್ನ ಇದ್ರಿಟ್ಟು ನೋಡುವಂತ ಸಾಮರ್ಥ್ಯ ಬರ್ಬೇಕಲ್ಲ. ದಿನ ನೋಡ್ಕೊಂತೇವ್ ನಾವು ಇದನ್ನ, ಶರೀರ ಹೆಂಗ ಐತಿ ಏನೈತಿ ಅನ್ನೋದನ್ನ ತಿದ್ಕೊಂತೇವ್, ನೋಡ್ತೇವ್. ಆದ್ರೂ ಕೂಡ ಈ ಶರೀರ ಮೇಲಿನ ಮೋಹ ಹೋಗಲ್ಲ. ಹೌದು, ಶರೀರ ಮೇಲಿನ ಮೋಹ ಹೋಗಲ್ಲ ನಮಗೆ. ಇದನ್ನ ಇದ್ರಿಟ್ಟು ನೋಡ್ಕೊಂಡಾಗ ಹೋಗೈತಿ ಅಂತ. ಇದ್ರಿಟ್ಟು ನೋಡುವಂತ ಒಂದು ವಿವೇಕ ಶಕ್ತಿ ಬರ್ಬೇಕಲ್ರಿ ಅದು. ಹೌದಲ್ರಿ? ಅಂತ ಒಂದು ವಿವೇಕ ಶಕ್ತಿ ಬಲಗೊಳ್ಬೇಕಂದ್ರ ಅಂತಪ್ಪ ಸದ್ಗುರುವಿನ ಸಂಘ, ಅವ್ರ ಒಡನಾಟ, ನಿತ್ಯ ಶ್ರವಣದೊಳಗೆ ತೊಡಬೇಕು.
ನಿತ್ಯ ವಿಧಿಗಳ ನಗಲದ ಎಚ್ಚರಿಕೆ ಒಳಗೆ ಇರಬೇಕಲ್ರಿ. ಹೌದಲ್ರಿ? ನಿತ್ಯ ವಿಧಿಗಳ ನಗಲದ ಎಚ್ಚರಿಕೆ ಐತೇನೋ ನಮಗೆ? ಹೌದಲ್ರಿ? ಎಲ್ಲೈತಿ? ಶ್ರವಣಾದಿಗಳೇ ನಿತ್ಯ ವಿಧಿಗಳು. ಹೌದಲ್ರಿ? ಶ್ರವಣ ಮನನ ನಿಧಿಧ್ಯಾಸನಗಳು ಇವು ನಿತ್ಯ ವಿಧಿಗಳು. ಜೀವನಿಗೆ ನಿತ್ಯ ವಿಧಿಗಳು ಯಾವುವು ಅಂದ್ರೆ ಇವ ನಿತ್ಯ ವಿಧಿಗಳನ್ನ ಅಗಲದ ಎಚ್ಚರಿಕೆ. ಹೌದಲ್ಲ? ಅದು ಇಲ್ಲ. ಹೌದಲ್ಲ? ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನವು. ಅದು ಎಲ್ಲೈತಿ? ಅದು ಇಲ್ಲದಕ್ಕೆ ಇದನ್ನ ಇದರಿಟ್ಟು ನೋಡೋಕ್ಕಾಗಲ್ಲ. ದಿನ ನೋಡ್ಕೊಂತೇವು, ಆದ್ರೂ ಕೂಡ ಇದರ ವಾಸನೆ ಹೋಗಲ್ದು. ದೇಹ ನಾನಂತಕ್ಕಂಥ ವಾಸನೆ ಹೋಗಲ್ದು. ಈ ದೇಹ ನಾನಂತ ತಿಳ್ಕೊಂಡಾಗ ಅಹಂಕಾರ ಬಂದಿದ್ದು. ಹೌದಲ್ಲ? ಈ ಅಹಂಕಾರ ಹೋಗ್ಬೇಕಲ್ಲ. ದೇಹ ನಾನಂತಕ್ಕಂಥ ಅಹಂಕಾರ ಇದು ಏನಾಗೈತಿ ಅಂದ್ರೆ ದುಃಖಕ್ಕೆ ಕಾರಣ ಆಗೈತಿ. ಅದಕ್ಕೆ ಮಾದಲ ವಾಸನೆ ಅಹಂ ಅಳದು ನಿಜ ಪದವು ಅಖಂಡಿತವೆಂದು ತಿಳಿದು ನೋಡು. ಹೌದಲ್ಲ? ಆ ಅಹಂಕಾರ ಎದಕ್ಕೆ ಕಾರಣ ಆಗೈತಿ ಅಂದ್ರೆ ನಿನ್ನ ದುಃಖಕ್ಕೆ ಕಾರಣ ಆಗೈತಿ. ಅದಕ್ಕೆ ಅದನ್ನು ಬಿಡಬೇಕಾಗೈತಿ. ಹೌದು, ನಾನು ಎಲ್ಲಿವರೆಗೂ ಇರ್ತೈತೆ ಅಲ್ಲಿವರೆಗೂ ಸುಖ ಇಲ್ಲ. ನಾನತ್ವವನ್ನು ಕಳ್ಕೊಂಡಾಗ ಸುಖ. ಹೌದಲ್ಲ? ಸುಖ ಯಾವಾಗ ಲಭಿಸ್ತೈತಿ ಅಂತಂದ್ರೆ ಆನಂದದ ಅನುಭೂತಿ ಯಾವಾಗ ಜನಿಸ್ತೈತಿ ಅಂತಂದ್ರೆ ನಾನತ್ವ ಹೋದಾಗ. ನಾನತ್ವದಿಂದ ದುಃಖ ಬಂದೈತಿ. ಅದಕ್ಕೆ ಅವರು ಹೇಳಿದ್ರು, ನಾನು ಹೋದರೆ ಹೋಗಿ. ಅವಾಗ ಆನಂದದ ಅನುಭೂತಿ. ಆನಂದ ಯಾವಾಗ ಸಿಗ್ತೈತಿ? ಸ್ವರ್ಗ ಅಂದ್ರೆ ಆನಂದ, ಸುಖ, ಶಾಶ್ವತವಾದಂತ ಸುಖ. ಅದು ಯಾವಾಗ ಸಿಗತೈತಿಪ್ಪ ಅಂದ್ರೆ ನಾನು ಹೋದ್ರೆ ಹೋಗಿ ಸಿಗ್ತೈತಿ. ನಾನು ಹೋಗುದ ಬಹಳ ಕಠಿಣ ಅಲ್ರಿ. ಅದಕ್ಕೆ ಅಡ್ಡಿಯಾಗಿದ್ದು ಯಾವ್ದಂದ್ರೆ ಶರೀರ ಭಾವ. ನಾನುಗೆ ಅಡ್ಡಿಯಾಗಿದ್ದ ಶರೀರ. ಅದಕ್ಕೆ ಇದನ್ನ ಕಳ್ಕೊಂಡು ಇದ ಹೆಂಗೈತಿ ಅಂತ ತಿಳಿದು ನೋಡು. ಹೌದಲ್ಲ? ಇದು ಹೆಂಗೈತಿ ಅಂತ ತಿಳಿದ ನೋಡು. ಇದನ್ನ ಇದರಿಟ್ಟಾರಿ ನೀನ್ ನೋಡಕು. ಹೌದಲ್ಲ? ನೀ ಪರವಸ್ತು ಅದೇ ಅಂತ ತಿಳಿದು ನೋಡಿದನು. ಅದು ಇದು ಅನ್ನೋದೆಲ್ಲ ಅಳದೋಕೈತಿ. ಅದು ಶಾಶ್ವತವಾಗಿ ಉರಿಯುವುದಿಲ್ಲದ. ಇದು ಕೈ, ಇದು ಕಾಲು, ಇದು ಕಣ್ಣು, ಇದು ಮೂಗು, ಇದು ತಲೆ ಅಂತ ನೋಡಾಕತ್ತಿಯಲ್ಲ, ಇದು ಶಾಶ್ವತವಾಗಿ ಇರ್ತಾವನು ಇವು? ಕಣ್ಣು ವಿಕಾರ ಆಕ್ಕವು, ಕಿವಿ ಕೇಳದಂಗಕೈತಿ. ಹೌದಲ್? ಕೈ ನಡಗ್ತಾವು, ಕೈ ಕೆಲಸ ಮಾಡಕ್ ಆಗುದಿಲ್ಲ, ಕೈ ನೂಸ್ತತಿ, ಕಾಲು ನೂಸ್ತಾವು, ಕಾಲು ಅಡ್ಡಾಡಕ ಬರೋಲ್ಲ ನನಗಂತ ಹೇಳ್ತಿ. ಹೌದಲ್? ನನ್ನ ಬೆನ್ನು ನೂಸ್ತೈತ್ರಿ, ನನ್ನ ನಡ ನೂಸಾಕತ್ತೈತಿ, ಇವನ್ನೆಲ್ಲ ಹೇಳ್ತಿ. ಹೇಳುವ ನೀನು ಬೇರೆನದೇ. ನೂಸುಕಿನ್ನ ಪೂರ್ವದಲ್ಲಿ ಹೇಳುವಂತ ಅನುಭವದ ಮಾತನ್ನ ಹೇಳುವವನು ನೀನ ಅದಿ. ನೂಸತ್ತತಿ ಅಂತ ಹೇಳುವವನು ನೀನ ಅದಿ. ಮತ್ತದ ಹೋದ್ಮೇಲೆ ಹೇಳುವವನು ನೀನ ಅದಿ. ಮೂರು ಹೇಳುವವನು ನೀನು ಬೇರೆನದಿ ಅಲ್ಲ. ಅದಕ್ಕೆ ಅವರು ನೋಡು ನೋಡು ನೀನೇ ಪರವೆಂದು ತತ್ವಗೂಡದೆ ವಿಲಕ್ಷಣವಾಗಿ ನಿಂತು ನೋಡ್ಕೋ ಮನುಷ್ಯ, ಅವಾಗ ನಿನಗೆ ದುಃಖ ದೂರ ಆಕೈತಿ ಅಂತ. ನಾವು ಇದ್ರ ಕೂಡ ಬೆರಿಕೆಯಾಗೆ ನೋಡಾಕತ್ತೇವು. ನಮಗಿದ್ರ ವಿಕಾರತ್ವಗಳು ಗೊತ್ತಾಗಲ್ಲ. ಇದನ್ನ ಇದರಿಟ್ಟು ನೋಡ್ಕೊಂಡಾಗ ಗೊತ್ತಾಕ್ಕವು. ಇನ್ನೊಬ್ರು ಯಾರೋ ಹೇಳ್ತಾರ, ಏನು ಎಷ್ಟು ಸ್ವರ್ಗಿ ಅಲ್ಲ, ಎಷ್ಟು ದಪ್ಪಾಗಿ ಅಲ್ಲ ಈಗ ಅಂತ ಹೇಳ್ತಾರೆ. ಇಲ್ಲಿ ಬಿಡೋ, ನಾನು ಹಂಗದೇನೆ. ಯಾಕ ದಿನ ನೋಡಿ 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 ಇದರ ಬದಲಾವಣೆಗಳು ಗೊತ್ತಾಗಲ್ಲ. ಹೌದಲ್ಲ? ಇದ್ರ ಬದಲಾವಣೆಗಳು ಗೊತ್ತಾಗಲ್ಲ. ಹಿಂಗದೇನ್ ಬಿಡಪ್ಪ ಅನ್ನಸಾಗತ್ತತಿ. ಇನ್ನೊಬ್ರು ಹೇಳಿದಾಗ ಗೊತ್ತಾಕೈತಿ. ಅವಾಗ ಹೋಗಿ ನೋಡ್ಕೊಂಡಾಗ ಅವಾಗ ಗೊತ್ತಾಗುದಿಲ್ಲ. ಅದು ಹಂಗದೇನೆ, ಇವು ನೋಡಿದ್ರೆ ಬದಲಾವಣೆ ಆಗ್ಯಾನಂತ ಹೇಳ್ತಾನೆ. ಹೌದಲ್ಲ? ಅದಕ್ಕೆ ಇದನ್ನ ಇದರಿಟ್ಟು ನೋಡು, ಅವಾಗ ಗೊತ್ತಾಕೈತಿ. ಆದ್ರೆ ಇದರಿಟ್ಟು ನೋಡುವಂತ ಒಂದು ವಿವೇಕ ಶಕ್ತಿ, ಅಂತ ಒಂದು ಸದ್ಬುದ್ಧಿ ಜಾಗೃತ ಆಗ್ಬೇಕಲ್ರಿ.
ನಾವು ಇದರಿಟ್ಟು ನೋಡುವಂತ ಒಂದು ಸಾಮರ್ಥ್ಯವನ್ನು ನಾವು ಬಲಗೊಳಿಸ್ಕೋಬೇಕಲ್ಲ, ಅದನ್ನ ನಾವು ಗಟ್ಟಿಗೊಳಿಸ್ಕೋಬೇಕಲ್ಲ. ಇದ್ರ ಕೂಡ ಬೆರಿಕೆಯಾಗಿ ನೋಡದನ ನಾವು ಇದಕ್ಕೆ ಸಾಕ್ಷಿಯಾಗಿ ತಿಳಿದು ನಿಂತು ನೋಡ್ಕೋಬೇಕಾಗೈತಿ. ಅಂದಾಗ ನಾವು ಈ ದುಃಖವನ್ನು ದೂರ ಮಾಡ್ಕೊಳಕ್ ಬರ್ತೈತಿ ಅಂತ ಅದಕ್ಕೆ ಹೇಳ್ತಾರೆ. ನೀನೇ ಪರವಸ್ತು ಅದೇ ಅಂತ ತಿಳಿ ನೋಡು. ಯಾಕಂದ್ರೆ ಪರವಸ್ತು ಅನ್ನೋದು ಹೊರಗಿಲ್ಲ, ನಿನಗೆ ಅನ್ಯವಾಗಿಲ್ಲ, ನೀನಾದದಿ. ಹೌದು, ಅದನ್ನ ಹೊರಗೆ ಹುಡುಕುವ ಅವಶ್ಯಕತೆ ಇಲ್ಲ. ಹೊರಗೆ ಹುಡುಕಿದ್ರೆ ಸಿಗುವುದಿಲ್ಲ, ಅದು ನಿನ್ನೊಳಗೆ ಐತದು ಅನ್ನೋದನ್ನ ಅದಕ್ಕೆ ಹೇಳಿದ್ರು ಅವ್ರು. ನಿನ್ನೊಳೆಯುವುದು ಸತ್ಯ ಪದ, ಅದನ್ನ ಅನುಭವದಿಂದ ನೋಡು ಮನುಜ, ನೀನೇ ಮುಕ್ತ ಅಂತ ಹೇಳಿ ನೀನಾದದಿ ಅಂತ ತಿಳಿದ ನೋಡ್ರಿ. ನೀನ ಪರವಸ್ತು ಅದೇ ಅಂತ ತಿಳಿದ ನೋಡ್ರಿ. ಹೊರಗಿಲ್ಲ ಅದು. ಈ ರೀತಿಯಾಗಿ ಅನುಭವದಿಂದ ನೋಡ್ಕೊಂಡಾಗ ನೀ ಮುಕ್ತನಾದಿ. ಬಂಧನನ ನಿನಗಾಗಿಲ್ಲ. ಬಂಧನ ಯಾವ್ದಕ್ಕೈತಿ? ಒಂದ್ ಅವಸ್ಥೆ ಒಳಗಿರೋದಕ್ಕೆ ಬಂಧನ ಐತಿ, ಅಖಿಳಾವಸ್ಥೆ ಒಳಗಿರೋದಕ್ಕೆ ಬಂಧನ ಇಲ್ಲ. ಹೌದಲ್? ಅದು ಹಿಂದೂ ಇತ್ತು, ಈಗೂನು ಐತಿ, ಮುಂದೂ ಇರ್ತೈತಿ. ಇದು ಹಂಗೈತೇನು ಶರೀರ? ಹಿಂದ ಇದ್ದಿಲ್ಲ, ಇದು ಈಗಷ್ಟ ತೋರಾಗತೈತಿ, ಮುಂದೆ ಇರ್ತೈತಿ ಅನ್ನೋದು ಗ್ಯಾರಂಟಿ ಇಲ್ಲ. ಮುಂದೆ ಇದಿರಲಾರ್ದು ಬೇರೆ ಜನ್ಮಗಳ, ಬೇರೆ ದೇಹಗಳ ಬರ್ತಾವು. ಆದ್ರ ಇವನ್ನೆಲ್ಲ ನೋಡೋ ನೀನ್ ಬೇರೆನದಿ. ಹೌದು, ಅದಕ್ಕೆ ತಿಳಿದು ನೋಡ್ಕೊ ನೀನು. ಏನ್ ನೋಡಾಕತ್ತಿಯಲ್ಲ ನೀನ, ಎಚ್ಚರಿಕೆ ಪ್ರಪಂಚ, ವ್ಯವಹಾರಿಕ ಸತ್ಯ, ಇದು ಅದು ಇದು ಅಂತ ಏನ್ ಗುರುತಿಸಾಕತ್ತಿಯಲ್ಲ, ಇದೆಲ್ಲ ಅಳದ್ ಹೋಗ್ತೈತಿ. ಇದಕ್ಕೆ ಆಶ್ರಯವಾಗಿರುವುದು ಅದು ಯಾವಾಗಲೂ ಐತಿ. ಅದು ಅಖಂಡಿತ ಐತಿ, ವ್ಯಾಪಕ ಐತಿ, ಖಂಡಿತ ಇಲ್ಲದು. ಅದನ್ನ ತಿಳಿದು ನೋಡು, ನೀನು ಮುಕ್ತನಾದಿ ಅಂತ ಹೇಳ್ತಾರೆ. ಅಂತ ಮುಕ್ತತೆ ಅನುಭವವನ್ನು ಪ್ರತಿಯೊಬ್ಬರೂ ಮಾಡ್ಕೊಳ್ಳಿಕ್ ಬರ್ತೈತಿ ವಿವೇಕದಿಂದ ನೋಡಿದಾಗ. ಹೌದಲ್ಲ? ವಿವೇಕದಿಂದ ನೋಡಿದಾಗ ಅದು ಗೊತ್ತಾಗತ್ತೆ. ಸಾಮಾನ್ಯ ತಿಳುವಳಿಕೆ ಇದಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ. ವಿಶೇಷವಾದಂತಹ ತಿಳುವಳಿಕೆಯನ್ನು ಮಾಡಿಕೊಂಡಾಗ ಇದನ್ನ ಅನುಭವಕ್ಕೆ ಬರ್ತೈತಿ. ಆ ವಿಶೇಷವಾದಂತ ತಿಳುವಳಿಕೆನ ಪ್ರತಿಯೊಬ್ಬ ಮಾನವನು ಕೂಡ ಮಾಡಿಕೊಳ್ಳಿಕ್ ಬರ್ತೈತಿ ಅಂತ. ಅದಕ್ಕೆ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳಿ ಎಲ್ಲರಿಗೂ ಮಾಡ್ಕೊಂಡಾಗ ಬರ್ತೈತಿ. ಆದ್ರೆ ಅದಕ್ಕೆ ಅಧಿಕಾರಿಗೆ ಲಕ್ಷಣ ಪಡಿಬೇಕು ಅಂತ. ಹೌದು, ಎಲ್ಲರೂ ಸಾಲಿಗೆ ಹಚ್ಚಕ್ ಬರುದಿಲ್ಲ. ಯಾರ ಅಧಿಕಾರಿಗಳು ಇರ್ತಾರ ಅವ್ರಿಗೆ ಮಾತ್ರ ಸಾಲಿಗೆ ಹೆಸರು ಹಚ್ಕೊಂತಾರ. ಹೌದಲ್ಲ? ಎಲ್ಲರೂ ಪ್ರೊಫೆಸರ್ ಆಗಕ್ಕಾಗುದಿಲ್ಲ, ಲೆಕ್ಚರ್ ಆಗಕ್ಕಾಗುದಿಲ್ಲ. ಯಾರ ಅಧಿಕಾರಿಗಳು ಇರ್ತಾರ ಅವ್ರಿಗೆ ಅಷ್ಟೇ. ಆದ್ರೆ ಎಲ್ಲಾ ಮಾನವರು ಅದನ್ನ ಅಧಿಕಾರ ಪಡಿಬಹುದು, ಅದು ಆ ಮಾರ್ಗದೊಳಗೆ ನಡೆದ್ರೆ. ಹೌದು, ಆ ಮಾರ್ಗದೊಳಗೆ ನಡಿಬೇಕಲ್ಲ ನಾವು. ಅದಕ್ಕೆ ನಿತ್ಯ ವಿಧಿಗಳನ್ನಗಲದ ಎಚ್ಚರಿಕೆ ಬೇಕು. ಆ ನಿತ್ಯ ವಿಧಿಗಳನ್ನ ಪಾಲನೆ ಮಾಡ್ಬೇಕಲ್ಲ ನಾವು. ಶ್ರವಣ, ಮನನ, ನಿಧಿಧ್ಯಾಸನಗಳು, ಇದ ಭವಬಂಧನದಿಂದ ಪಾರಾಗ್ಲಿಕ್ಕೆ ಇದ ಸೂತ್ರ. ಹೌದಲ್ಲ? ಈ ದುಃಖವನ್ನ, ಇದ್ರ ಮೇಲೆ ಇರ್ತಕ್ಕಂಥ ಮೋಹ ಮಮಕಾರಗಳನ್ನ ಕಳ್ಕೋಬೇಕಂದ್ರೆ ಶ್ರವಣ. ಅದಕ್ಕೆ ಅವನ ಪಗಲಿಳ್ಳದೆ ಪರಿಭಾವಿಸುತ್ತೀರಿ ಅಂತ ಹೇಳಿ, ಹಗಲಿ ರಾತ್ರಿ ಎನ್ನದೆ ಆ ಶ್ರವಣಾದಿಗಳನ್ನ ಮಾಡು ನೀನು. ನಾವು ಅದನ್ನ ಎಲ್ಲಿ ಮಾಡ್ತೇವೆ ಶ್ರವಣಾದಿಗಳನ್ನ? ಲೌಕಿಕ ಶ್ರವಣವನ್ನ ಬ್ಯಾಸರ ಇಲ್ಲಂಗ ಮಾಡ್ತೇವೆ ನಾವು, ಕೇಳ್ತೇವೆ. ಹೌದಲ್ರಿ? ಬ್ಯಾಸರಿಕಿನ ಆಗುದಿಲ್ಲ. ಅವನು ಎಷ್ಟು ಕೇಳಿದ್ರು ಕೂಡ ಬ್ಯಾಸರಿಕಿನ ಆಗುದಿಲ್ಲ. ಆದ್ರೆ ಇದು ನನ್ನ ಕುರಿತಾದಂತ ಶ್ರವಣವನ್ನ ಕೇಳುವುದಂದ್ರ ಬ್ಯಾಸರಕ್ಕೈತಿ. ಹೌದಲ್ಲ? ಲೌಕಿಕ ಶ್ರವಣವನ್ನು ಮಾಡಕ್ ಕುಂತೀವಂದ್ರ ಮನ್ಯಾಗ ಕರೆದಾಗ ಊಟಕ್ಕೆ ಹೋಗು. ಹೌದಲ್ಲ? ವೇಳೆ ಹೆಂಗ್ ಹೋಗೈತೆ ಅನ್ನೋದ ಗೊತ್ತಾಗುದಿಲ್ಲ. ಆದ್ರೆ ಈ ಪಾರಮಾರ್ಥಿಕ ಶ್ರವಣವನ್ನು ಮಾಡಾಕ ಬ್ಯಾಸರ ಆಕೈತಿ. ಹೌದಲ್ಲ? ಇದು ಹಿಡಿಸುದಿಲ್ಲ. ಯಾಕೆ? ಇಲ್ಲಿ ರಂಜನೆ ಇಲ್ಲ. ಹೌದು, ರಂಜನೆ ಇಲ್ಲಿ ನಿರಂಜನತ್ವವನ್ನು ತಂದು ಕೊಡತಕ್ಕಂಥದ್ದು. ಅದಕ್ಕಿದು ಬ್ಯಾಸರಕ್ಕೆ.
ಅದ್ರ ರಂಜನೆ ಇಂದ್ರಿಯಗಳಿಗೆ ಮಜಾ ಅನಿಸ್ತೈತಿ, ಅದನ್ನ ಕೇಳ್ಬೇಕು ಅನಿಸ್ತೈತಿ. ಹೌದ? ಅದಕ್ಕೆ ಅವರು ಇದರ ಕುರಿತಾದ ಸಿದ್ಧ ವಸ್ತುವಿನ ಕುರಿತಾದಂತ ಶ್ರವಣವನ್ನ ನಾವು ಮಾಡು, ಅದನ್ನ ನೆನಪು ಮಾಡ್ಕೊ, ಅದ ಆಗಿ ಉಳಿ ಅಂತ ಹೇಳ್ತಾರೆ. ಸಕಲ ಸಾಧು